ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸರ್, ನಿನ್ನೆ ಎಲ್ಲಿವರೆಗೂ ಆಗಿತ್ತು? ಎಂಟು ಪುರಾಣಗಳ ಬಗ್ಗೆ ಆಗಿತ್ತಲ್ಲ? ಉಪನಿಷತ್ತುಗಳು ಆಯ್ತು. ಉಪಪುರಾಣಗಳು ಹೇಳಿದ್ರಿ. ಉಪಪುರಾಣಗಳ ಬಗ್ಗೆ ಹೇಳಿರ್ಲಿಲ್ವಾ? ಹೇಳಿದ್ರಿ ಆಯ್ತು. 18 ಪುರಾಣಗಳ ಬಗ್ಗೆ ಹೇಳಿದ್ರಿ. ಓಕೆ, ಎರಡು ಆಗಿದೆ. 18 ಪುರಾಣಗಳು, 18 ಉಪಪುರಾಣಗಳು. ಓಕೆ. ಬ್ರಹ್ಮಾಂಡ ಪುರಾಣದಲ್ಲಿ ಜ್ಯೋತಿಷ್ಯದ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಒಂದಷ್ಟು ಹೇಳಿದ್ರಿ. ಅದೇ ಸೃಷ್ಟಿ ಸ್ಥಿತಿ ಲಯ ಇದ್ರ ಬಗ್ಗೆ ವಿವರಣೆ ಇದೆ ಅಂತ ಹೇಳಿದ್ನ ಬ್ರಹ್ಮಾಂಡ ಪುರಾಣದಲ್ಲಿ. ಹೌದು. ಕಾಲ, ವರ್ತಮಾನ ಕಾಲ, ಶಾಸ್ತ್ರಗಳ ಬಗ್ಗೆ, ವೇದಗಳು, ಉಪನಿಷತ್ತುಗಳು, ವೇದಾಂಗಗಳು, ಪುರಾಣಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಇದೆ ಅದರಲ್ಲಿ. ಓಕೆ. ಗ್ರಹಗಳ ಬಗ್ಗೆ, ಯೋಗ, ಕರಣ, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಬ್ರಹ್ಮಾಂಡ ಪುರಾಣದಲ್ಲಿ ಇದೆ ಅಂತ ಹೇಳಿದೆ. ಓಕೆ. ಈ ಎಲ್ಲಾ ಪುರಾಣಗಳಲ್ಲಿ ಜ್ಯೋತಿಷ್ಯದ ಬಗ್ಗೆ ತುಂಬಾ ವಿವರಣೆಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಈ ವಿವರಣೆ ಏನು ಅಂದ್ರೆ ಬ್ರಹ್ಮಾಂಡ ಪುರಾಣ ಸೃಷ್ಟಿ, ಎಲ್ಲಾರು ನೀವೇ ಮ್ಯೂಟ್ ಮಾಡ್ಬಿಡಿ. ಕ್ವಶನ್ ಕೇಳಕ್ಕಿದ್ದಾಗ ಬೇಕಾದ್ರೆ ನೀವೇ ಆನ್ ಮಾಡಿ ಸರ್. ಸೃಷ್ಟಿ ಸ್ಥಿತಿ ಹಾಗೂ ಲಯ ಕಾಲದ ವಿವರಣೆ, ಧಾರ್ಮಿಕ ವಿಧಿಗಳಲ್ಲಿ ನಕ್ಷತ್ರಗಳ ಪ್ರಾಮುಖ್ಯತೆ, ವ್ರತಗಳು, ಪಾಪ ಪರಿಹಾರ ಮಾರ್ಗಗಳು, ಶುಭ ಫಲಗಳು, ಮತ್ತೆ ಶುಭ ಫಲಗಳನ್ನ ಪಡೆಯಲು ಏನು ಕ್ರಮ ಅನುಸರಿಸಬೇಕು, ಯಾವ ರೀತಿ ಶುಭ ಫಲಗಳನ್ನ ಪಡಿಬಹುದು, ತಿಥಿಗಳು ಯಾತಕ್ ಬೇಕು, ತಿಥಿಗಳ ಪ್ರಾಮುಖ್ಯತೆ ಏನು, ವಾರಗಳು ನಾವು ಯಾಕೆ ವಾರಗಳನ್ನ ನೋಡ್ತೀವಿ, ಇದೆಲ್ಲ ನಮ್ಗೆ ಮುಹೂರ್ತ ಭಾಗಗಳಲ್ಲಿ ಬರುತ್ತೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವೆಲ್ಲ ನಾವು ಅಲ್ಲಿ ತಗೊಳ್ತೀವಿ. ಅಲ್ಲಿ ನಾನು ನಿಮ್ಗೆ ಅದನ್ನ ಎಲಾಬ್ರೇಟ್ ಮಾಡಿ ಹೇಳ್ತಾ ಹೋಗ್ತೀನಿ. ಹಾಗೇನೆ ಪಾಪ ಪರಿಹಾರ ಮಾರ್ಗಗಳು, ಮತ್ತೆ ತಿಥಿಗಳ ಪ್ರಾಮುಖ್ಯತೆ, ವಾರಗಳ ಪ್ರಾಮುಖ್ಯತೆ, ಯೋಗ, ಕರ್ಣ, ವರ್ಷ, ಅಯನ, ಹಾಗೆ ಋತುಗಳು, ವರ್ಷದ 12 ಮಾಸಗಳ ವಿವರಣೆಗಳು, ಹಾಗೆ ಅವುಗಳ ಪ್ರಾಮುಖ್ಯತೆ ಏನು, ಯಾವ ಯಾವ ಮಾಸದಲ್ಲಿ ಏನೇನ್ ಮಾಡಬೇಕು, ಯಾಕೆ ಮಾಡಬೇಕು, ಮಾಡೋದ್ರಿಂದ ಸಿಗೋ ಫಲಗಳೇನು, ಹೀಗೆ ಅನೇಕ ಫಲಗಳ ಬಗ್ಗೆ. ಗ್ರಹಗಳ ಪರಿಣಾಮಗಳು ಅಂದ್ರೆ ಯಾವ ಗ್ರಹ ಯಾವ ಸಂಚಾರ ಹೇಗಿರುತ್ತೆ, ಅದರ ಒಂದು ಪರಿಭ್ರಮಣ ಕಾಲದಲ್ಲಿ ಏನೇನು, ಗೋಚಾರದಲ್ಲಿ ಏನೇನು ನಮ್ಗೆ ಸಿಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ. ಅಥವಾ ಒಂದು ಜಾತಕ ಕ್ರಿಯೇಟ್ ಮಾಡಿದಾಗ ಜಾತಕದಲ್ಲಿ ಹೇಗೆ ನಾವು ಅದನ್ನ ನೋಡಬೇಕು, ಅದರಿಂದ ಏನೇನು ಫಲಗಳನ್ನ ಹೇಗೆ ನೋಡ್ಕೊಳ್ಳೋದು ಅನ್ನೋದೆಲ್ಲ ವಿವರಣೆಗಳು ನಮ್ಗೆ ಇದಕ್ಕೆ ಸಿಗ್ತಾ ಹೋಗುತ್ತೆ. ಹೀಗೆ ಜ್ಯೋತಿಷಕ್ಕೆ ಸಂಬಂಧಿಸಿದಂತ ಅನೇಕ ವಿವರಣೆಗಳು ನಮ್ಗೆ ಇದರಲ್ಲಿ ದೊರೆಯುತ್ತೆ. ದಯವಿಟ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ದಯವಿಟ್ಟು. ನಾನಿವತ್ತು ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ, ಒಂದು ಪರಿಹಾರ ಕೊಡ್ತೀನಿ, ಎಲ್ಲ ಜ್ಞಾಪಕ ಇಟ್ಕೊಳಕ್ಕೆ ಅಂತ ಹೇಳಿದೆ. ಯಾರು ಜ್ಞಾಪಿಸ್ಲೇ ಇಲ್ಲ, ನನಗೆ ಮರ್ತೇ ಹೋಗಿದೆ ಅದು. ಬೇಡವಾ ಯಾರಿಗೂನು? ಸರ್, ನೀವು ಕ್ಲಾಸಲ್ಲಿ ಹೇಳ್ತೀರಾ ಅಂತ ನಾವು ಕಾಯ್ತಾ ಇದ್ದೀವಿ. ಅಲ್ಲ, ನನಗೆ ಮರವು ಜಾಸ್ತಿ ಆಗೋಗಿದೆ, ವಯಸ್ಸಾಗೋಯ್ತಲ್ವಾ. ಹೇಳ್ದೆ ಇದ್ರೆ ಏನ್ ಗತಿ? ನಾವು ಜ್ಞಾಪಿಸ್ತೀವಿ ನಿಮ್ಗೆ. ಈಗ ಫಸ್ಟ್ ಜ್ಞಾಪಿಸ್ಬೇಕಲ್ವಾ? ಅಲ್ಲ, ಕ್ಲಾಸಲ್ಲಿ ಹೇಳ್ಕೊಡ್ತೀರಾ ಅಂತ ನಾವು ಕಾಯ್ತಾ ಇದ್ದೀವಿ. ಸರ್, ಹೇಳ್ತೀರಾ ಅಂತ ನಾವು ಕುತೂಹಲವಾಗಿ ಕಾಯ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಓಕೆ, ಇನ್ನೊಂದು ಚೂರು ಮುಗಿಸ್ಬಿಟ್ಟು ನೆಕ್ಸ್ಟ್ ನಾನು ಅದನ್ನ ಕೊಡ್ತೀನಿ, ಆಮೇಲೆ ಸಬ್ಜೆಕ್ಟ್ ಬಂದ್ಬಿಡೋಣ. ಚಿಕ್ಕ ಇದು ವಿಚಾರ, ಏನಂತ ದೊಡ್ಡದೇನಿಲ್ಲ, ಅದು ಸಣ್ಣ ವಿಚಾರ, ಬಟ್ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುವಂತ ಒಂದು ಪರಿಹಾರ. ಹಾಗೆ ನಾಳಿನ ಕ್ಲಾಸಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳಿಂದ ಹೇಗೆ ಹೊರಗಡೆ ಬರಬೇಕು, ಸಮಸ್ಯೆಗಳಿದ್ದಾಗ, ಮತ್ತೆ ನಿಮ್ಮ ಯಾವುದೋ ಒಂದು ಆಸೆ ಆಕಾಂಕ್ಷೆ ಇರುತ್ತೆ, ನೆರವೇರ್ತಾ ಇರಲಿಲ್ಲ, ಹೇಗೆ ಅದರಿಂದ
ನೆರವೇರಿಸ್ಕೊಳ್ಳೋ ಬಗೆ ಹೇಗೆ, ಮತ್ತೆ ತುಂಬಾ ಒಂದು ವಿಶೇಷವಾದ ವಿವರಣೆಗಳ ಸಹಿತ ಒಂದು ಇದನ್ನ ಕೊಡ್ತೀನಿ ನಾಳೆ, ಒಂದು ಪರಿಹಾರನ ತುಂಬಾ ವಿಶೇಷತೆಯಿಂದ ಇರುತ್ತೆ. ಡೆಫಿನೆಟ್ ಆಗಿ ಆಗುವಂತ ಪರಿಹಾರ, ಡೆಫಿನೆಟ್ ಆಗಿ. ನಾನು ಯಾಕೆಂದ್ರೆ ಸುಮಾರು ಜನ ಕೊಟ್ಟಿದ್ದೀನಿ, ಅದರ ಫಲಗಳು ತುಂಬಾ ಜನ ನನಗೆ ಅದರದ್ದು ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಏನಾಗಿದೆ, ಹೇಗಿದೆ, ಅದರಿಂದ ಉಪಯೋಗ ಏನಾಯ್ತು ಅನ್ನೋದನ್ನ ನಾನು ಕೊಟ್ಟಿದ್ದೀನಿ. ಪುಟ್ರಾಜ ಸರ್ ರಾಜಗೋಪಾಲ್ ಅವರೇ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ನಾಳೆ ದಿವಸ ಕ್ಲಾಸಲ್ಲಿ ದಯವಿಟ್ಟು ಇದು ಆನ್ ಮಾಡ್ಕೊಳ್ಳಿ. ವಿಡಿಯೋ ಯಾಕೆ ಆನ್ ಮಾಡ್ತಾ ಇಲ್ಲ ಯಾರೂನು? ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡಿದ್ರೆ ನಾನೀಗ ನಿಮ್ಗೆ ಇದು ವಿಚಾರ ಕೊಡ್ತೀನಿ, ಇಲ್ಲಾಂದ್ರೆ ಅದನ್ನ ಕೊಡಲ್ಲ, ಪಾಠ ಮಾಡ್ತೀನಿ ಅಷ್ಟೇ. ವಿಡಿಯೋ ಆನ್ ಮಾಡಿ. ಸೊ ನಾಳೆ ಕ್ಲಾಸಲ್ಲಿ ಅಂತ ಒಂದು ಒಳ್ಳೆ ವಿವರಣೆಗಳನ್ನ ಕೊಡ್ತೀನಿ ನಾನು. ತುಂಬಾ ಅನುಕೂಲ ಆಗುತ್ತೆ, ಅದರಿಂದ ಬಹಳಷ್ಟು ಸಮಸ್ಯೆಗಳಿಂದ ಆಚೆ ಬರಬಹುದು. ಈಸಿನೂ ಇದೆ, ಮಾಡ್ಕೊಳ್ಳೋದು ತುಂಬಾ ಈಸಿ. ಅದರ ಒಂದು ಇದು ಮಾತ್ರ ತುಂಬಾ ಅದ್ಭುತ, ಅದು ಮಾಡೋ ಕೆಲಸ ಮಾತ್ರ ಅದ್ಭುತ. ಓಕೆ, ಪುರಾಣಗಳು ಭೂತಕಾಲ, ವರ್ತಮಾನ ಹಾಗೆ ಭವಿಷ್ಯತ್ ಕಾಲಗಳ ಬಗ್ಗೆ ಬೆಳಕು ಚೆಲ್ತಾ ಹೋಗುತ್ತೆ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳು ನಮಗೆ ಪುರಾಣಗಳಲ್ಲಿ ಸಿಗುತ್ತೆ. ಹಾಗಾಗಿ ಈ ಜ್ಯೋತಿಷ್ಯನ ಯಾರು ಕಲಿತೀರಾ ಅವ್ರುಗಳು ಪುರಾಣಗಳನ್ನು ಕೂಡ ಓದೋದ್ರಿಂದ ನಿಮ್ಮ ಜ್ಯೋತಿಷ್ಯ ಜ್ಞಾನ ಅನ್ನೋದು ಇನ್ನೂ ವೃದ್ಧಿಸುತ್ತೆ. ಬರೀ ಪುರಾಣ ಓದಿ ಅಲ್ಲಿನ ಕಥೆಗಳು, ಉಪಕಥೆಗಳು ಅದೇನಿದೆ ತಿಳ್ಕೊಳ್ಳೋದಕ್ಕಿಂತನೂ ಅದರಲ್ಲಿ ಸೇರ್ಕೊಂಡಿರೋ ಜ್ಯೋತಿಷ್ಯದ ವಿಚಾರಗಳು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ಅದರಲ್ಲಿರೋ ಕಥೆಗಳು ಕೂಡ ಅಷ್ಟೇ ಜ್ಯೋತಿಷ್ಯಕ್ಕೆ ಪೂರಕವಾಗಿಯೇ ಇರುತ್ತೆ. ನೀವು ಆ ಸಂದರ್ಭಕ್ಕೆ ಆ ಕಥೆನ ನೀವು ಅಳವಡಿಸ್ಕೊಳ್ಬಹುದು, ತುಂಬಾ ಚೆನ್ನಾಗಿ ಇರುತ್ತೆ. ಹಾಗೆ ಇದನ್ನ ಎಲ್ಲ ಜ್ಯೋತಿಷಿಗಳು ತಿಳ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳಿ ನನ್ನ ಅಭಿಪ್ರಾಯ. ನೋಡಿ, ಯಾರು ಪಾಠ ಕೇಳ್ತೀವಿ, ಇಲ್ಲಿ ಕೇಳಿ ಹೋದ್ಮೇಲೆ ಮರ್ತೋಗುತ್ತೆ, ಇಲ್ಲ ಪಾಠ ಮಾಡೋವಾಗ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ, ಇಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇರ್ತಾರೆ, ಅವ್ರ ಮನಸ್ಸಿಂದೆಲ್ಲೋ ಇರುತ್ತೆ. ಅವರು ಇಲ್ಲಿ ಸುಮ್ಮನೆ ಕಂಪ್ಯೂಟರ್ ಮುಂದೆ, ಲ್ಯಾಪ್ಟಾಪ್ ಮುಂದೆ, ಇದ್ರ ಮುಂದೆ ಕೂತಿರ್ತಾರೆ, ಮೊಬೈಲ್ ಮುಂದೆ, ಬಟ್ ಅವ್ರ ಮನಸ್ಸು ಬೇರೆ ಕಡೆ ಓಡಾಡ್ತಾ ಇರುತ್ತೆ, ಅಲ್ಲೇನು ಅವ್ರಿಗೆ ಅರ್ಥವೇ ಆಗಿರಲ್ಲ. ಈ ತರ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಮತ್ತೆ ಯಾರಿಗೆ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇರುತ್ತೆ, ಅರ್ಥ ಆಗ್ತಾ ಇಲ್ಲ, ಈಗ ಅರ್ಥ ಆಗೋದು ತುಂಬಾ ಕಡಿಮೆ ಇರುತ್ತೆ ಅಂತವರು ಸಿಂಪಲ್ ಒಂದು ರೆಮಿಡಿ ಹೇಳ್ತೀನಿ. ಇದು ಪರ್ಪಲ್ ಕಲರ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ, ಪರ್ಪಲ್ ಕಾಣಿಸ್ತಾ ಇದೆಲ್ಲ, ಸ್ಕೆಚ್ ಪೆನ್ನು, ಪರ್ಪಲ್ ಕಲರ್ ಸ್ಕೆಚ್ ಪೆನ್ನು, ಬಲಗೈ ಕಿರುಬೆರಳು, ರೈಟ್ ಹ್ಯಾಂಡ್ ಲಿಟ್ಲ್ ಫಿಂಗರ್, ನೈಲ್ ಇರುತ್ತಲ್ಲ, ನೈಲ್ ಕೆಳಗಡೆ ಒಂದು ಈ ತರ ಒಂದು ಡಾಟ್ ಇಡಿ. ಕಾಣಿಸ್ತಾ ಇದೆಯಾ ಅನ್ಕೊಳ್ತೀನಿ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲೊಂದು ಮಾರ್ಕ್ ಮಾಡಿದ್ದೀನಿ ನೋಡಿ, ಓಕೆನಾ? ಹೇಳ್ಬೇಕು, ಯಾರಾದ್ರೂ ಆನ್ ಮಾಡ್ಕೊಂಡು ಹೇಳಿ, ಮೈಕ್ ಆನ್ ಮಾಡ್ಕೊಂಡು ಹೇಳಿ. ಶಾಂತಕುಮಾರ್ ಕಾಣಿಸಿದೆ ಗುರುಜಿ. ಕಾಣ್ತಿದೆ ಗುರುಗಳೇ. ನೀವು ಕಾಣಿಸ್ತಾ ಇದೆ ಅನ್ನೋರ್ಗು ನನ್ನ ಕೈ ಅಲ್ಲೇ ಇಟ್ಕೊಂಡಿರ್ತೀನಿ, ನನ್ನ ಕೈ ನೋವು ಕಾಣಿಸ್ತಾ ಇದೆ, ಬರುತ್ತೆ. ಕಾಣಿಸ್ತಾ ಇದೆ. ನೀವು ಹೇಳ್ಬೇಕು ಯಾರಾದ್ರೂ ಒಬ್ರು ದಯವಿಟ್ಟು. ಎಷ್ಟೊತ್ತು ನನಗೆ ಶಿಕ್ಷೆ ಕೊಡ್ತಾ ಇದ್ದೀರಾ ನೋಡಿ, ಇಟ್ಕೊಂಡಿರಿ ನೋಡೋಣ ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ, ಹಾಕೊಂಡಿದ್ದೀನಿ. ತಾಕತ್ತು ಎಷ್ಟಿದೆ ಅದನ್ನ ಪರೀಕ್ಷೆ ಮಾಡೋಣ ಅಂತ. ಅದನ್ನ ಹಾಕೊಂಡು ಕೂತ್ಕೊಳ್ಳೋದ್ರಿಂದ ಪಾಠ ಶುರುವಾಗುವಾಗ ನೀವು ಕ್ಲಾಸ್ ಅಟೆಂಡ್ ಮಾಡ್ತಿರಲ್ಲ, ಅಟೆಂಡ್ ಮಾಡೋವಾಗ ಈ ತರ ಹಾಕೊಂಡು ಕೂತ್ಕೊಳ್ಳೋದ್ರಿಂದ ನಿಮ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತೆ, ಮತ್ತೆ ಕೇಳಿದ್ದು ಅರ್ಥ ಆಗ್ತಾ ಹೋಗುತ್ತೆ, ತಲೆ ಒಳಗಡೆ ಇರುತ್ತೆ, ನಿಮ್ಗೆ ಯೋಚನೆ ಮಾಡೋಂಗಿರಲ್ಲ. ಸೊ ಕಾನ್ಸಂಟ್ರೇಷನ್ ಡೈವರ್ಟ್ ಆಗಲ್ಲ. ಹಾಗಾಗಿ ಇದನ್ನ ಸಾಧ್ಯ ಆದಷ್ಟು ಉಪಯೋಗಿಸ್ಕೊಳ್ಳಿ, ತುಂಬಾ ಅನುಕೂಲ ಆಗುತ್ತೆ. ಬರೀ ಇದನ್ನ ನೀವು ಮಾತ್ರ ಹಾಕೊಳ್ಳೋದಲ್ಲ, ನಿಮ್ಮ ಮಕ್ಕಳಿಗೂ ಕೂಡ ಇದನ್ನ ಹಾಕ್ಬೋದು.
ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಹಾಕೊಳ್ಬಹುದು. ಮತ್ತೆ ನೀವು ಆಚೆ ಎಲ್ಲಾದ್ರೂ ಹೋಗ್ತಾ ಇದ್ದೀರಾ, ನಿಮ್ಮ ಮನಸ್ಸು ಏನೋ ಒಂದು ಕೆಲಸ ಕಾರ್ಯ ಆಗ್ಬೇಕು ಅನ್ನೋವಾಗ ಕೂಡ ಇದನ್ನ ಹಾಕೊಂಡು ಹೋದಾಗ ನಿಮ್ಮ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಡೌಟೇ ಇಲ್ಲ, ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತೆ ಅಕ್ಸೆಪ್ಟೆನ್ಸ್ ಬರುತ್ತೆ. ಈಗ ಎದುರುಗಡೆ ಇರೋರು ಏನಾದ್ರು ಹೇಳಿದಾಗ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ತಾ ಹೋಗ್ತೀರಾ. ನೀವು ಹೇಳಿದನ್ನ ಅವರು ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಒಂದು ಯಾವುದೇ ಒಂದು ವೈಮನಸ್ಯ ಬರೋದು ಕಡಿಮೆ ಆಗತ್ತೆ ಅಂತ ಹೇಳಿ ಹೇಳ್ಬಹುದು. ಸೊ ಎಲ್ಲರೂ ಬಳಸ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ, ಅನುಕೂಲ ಪಡ್ಕೊಳ್ಳಿ. ಗುರುಗಳ ಒಂದ್ ರೀಸನ್ ಗೊತ್ತಾಗ್ಲಿಲ್ಲ. ಆ ಇದು ನೇರಳೆ ಬಣ್ಣದ ಇಂಕು ಅಲ್ಲಲ್ಲ, ಇದು ಕಲರ್ ಬಗ್ಗೆ ನಾನು ನಿಮ್ಗೆ ಇವಾಗ ಇದು ರೀಸನ್ ಹೇಳ್ಬೇಕಾದ್ರೆ ಕಲರ್ ಬಗ್ಗೆ ಪಾಠ ಮಾಡ್ತಾ ಹೋಗ್ಬೇಕಾಗತ್ತೆ. Okay. ಇದು ಆಕಾಶ ತತ್ವಕ್ಕೆ ಬರುತ್ತೆ. ಈ ಪರ್ಪಲ್ ಕಲರ್ ಅನ್ನೋದು ಆಕಾಶ ತತ್ವಕ್ಕೆ ಬರುತ್ತೆ. ಆಕಾಶ ಅಂದ್ರೆ ಏನು? ಅದು ಎಲ್ಲಾನೂ ಹಿಡ್ಕೊಳತ್ತದು. ಆಕಾಶದ ತತ್ವ ಏನ್ ಹೇಳಿ, ಎಲ್ಲಾನು ಅದ್ರೊಳಗಡೆ ಸೇರಿಸ್ಕೊಳ್ತಾ ಹೋಗುತ್ತೆ. ಹಾಗೇನೆ ಈ ಆಕಾಶ ತತ್ವ ಈ ಜಾಗದಲ್ಲಿ ಹಾಕಿದಾಗ ಅದು ಎಲ್ಲಾನು ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ, ನಮ್ಗೆ ಅಬ್ಸರ್ವ್ ಆಗುತ್ತೆ. ಸೊ ನಾವು ಕ್ಲೀನ್ ಆಗಿ ಅದನ್ನು ನಾವು ಹಿಡಿದಿಟ್ಕೊಳ್ತೀವಿ. ನಮ್ಮಲ್ಲಿ ಆಕಾಶ ತತ್ವ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಎಲ್ಲಾನು ಅಕ್ಸೆಪ್ಟ್ ಮಾಡುತ್ತೆ. ಆಕಾಶಕ್ಕೆ ನೀವೇನಾದ್ರೂ ಕೊಡಿ, ಅದು ತಗೊಳತ್ತೆ, ಅದು ಬೇಡ ಅನ್ನಲ್ಲ. ಹಾಗಾಗಿ ಇದು ಮತ್ತೆ ಇನ್ನೊಂದು, ಇದರ ವೈಬ್ರೇಷನ್ ತುಂಬಾ ಜಾಸ್ತಿ ಇದೆ. ನಿಮ್ಮ ಮೊಬೈಲ್ ವೈಬ್ರೇಷನ್ ಎಷ್ಟಿರುತ್ತೆ ಅದಕ್ಕಿಂತ 10,000 ಪಟ್ಟು ಜಾಸ್ತಿ ವೈಬ್ರೇಷನ್ ಈ ಒಂದು ಪರ್ಪಲ್ ಕಲರ್ಗಿದೆ. ಹಾಗಾಗಿ ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ. ಹಾಗಾಗಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ. ರಾಮಸ್ವಾಮಿ ಅವರೇ ಹೇಳಿ, ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ರಾಮಸ್ವಾಮಿ ಅವರೇ ಅನ್ಮ್ಯೂಟ್ ಮಾಡಿ. ಓಕೆ ಗುರುಗಳೇ ಹೇಳಿ, hand ನಮಸ್ಕಾರ raise ಮಾಡಿ. ಹೇಳಿ. ಗುರುಗಳೇ ನಮಸ್ಕಾರ. ನಾನು ಡ್ರೈವಿಂಗ್ ಮಾಡ್ತಾ ಇದ್ದೆ, ಹಾಗೆ ಪಾಠ ಕೇಳ್ತೀನಿ, ವಿಡಿಯೋ ಆಫ್ ಮಾಡ್ಕೊಳ್ತೀನಿ. ಹಾ, ಮಾಡಿ ಮಾಡಿ ಮಾಡಿ. ಸರಿ ರಾಮಸ್ವಾಮಿ ಅವರೇ ಮಾತಾಡಿ. ಸರ್ ಆನ್ ಮಾಡಿದ್ದೀನಿ, ವಿಡಿಯೋ ಆನ್ ಮಾಡಿದ್ದೀನಿ. ಅಲ್ಲಪ್ಪ, ವಿಡಿಯೋ ಆನ್ ಮಾಡಿಲ್ಲ, ನೀವು ಮೈಕ್ ಆನ್ ಮಾಡ್ಕೊಂಡ್ರಿ, ಹ್ಯಾಂಡ್ ರೈಸ್ ಮಾಡಿದಿರಾ, ಕಾರಣ ಏನು ಅಂತ ಕೇಳ್ತಾ ಇರೋದು ನಾನು. ಓಕೆ, ಇರ್ಲಿ ಬಿಡಿ. ಸರ್ ಇದು ಟೈಮಿಂಗ್ಸ್ ಎಷ್ಟೊತ್ತ ತನಕ ಇರ್ಬೇಕು ಸರ್ ಕಲರ್ದು? ಬಂದೆ ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಬಿಡಿ. ಇದು ಈ ಪರ್ಪಲ್ ಕಲರ್ ನೀವು ಎಷ್ಟೊತ್ತು ಬೇಕಾದ್ರೂ ಹಾಕೊಂಡಿರ್ಬೋದು. ಬೇರೆ ಕಲರ್ಗಾದ್ರೆ ಅದಕ್ಕೆ ಟೈಮಿಂಗ್ಸ್ ಇರುತ್ತೆ. ಪರ್ಪಲ್ ಕಲರ್ಗೆ ಟೈಮಿಂಗ್ಸ್ ಇಲ್ಲ. ಯಾಕೆಂದ್ರೆ ನೀವು ಯಾವಾಗ ಯಾವುದೋ ಕೆಲಸ ಮಾಡಕ್ ಹೋಗ್ತೀರಾ, ಇಲ್ಲ ಯಾವುದೋ ಇಂಟರ್ವ್ಯೂ ಅಟೆಂಡ್ ಮಾಡಕ್ ಹೋಗ್ತೀರಾ, ಇಲ್ಲ ಯಾವುದೋ ಒಂದು ಜಾಬ್ ಹೋಗ್ಬೇಕು, ಇಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದ್ ಕಡೆ ಹೋಗಿ ಯಾವುದೋ ಒಂದು ಆರ್ಡರ್ಗೆ ಹೋಗ್ಬೇಕು, ಅವಾಗ ಇದನ್ನ ಹಾಕೊಂಡೋಗಿ. ಅವಾಗ ನಿಮ್ಮ ಮನಸ್ಸು ನಿರ್ಮಲವಾಗಿರುತ್ತೆ, ಕೋಪ ಬರಲ್ಲ. ಸೊ ಮತ್ತೆ ನೀವು ಹೇಳಿದ್ದನ್ನ ಅವರು ಒಪ್ಕೊಳ್ತಾರೆ. ಇದಕ್ಕೆ ಈ ಟೈಮ್ ಆ ಟೈಮ್ ಅಂತೇನಿಲ್ಲ. ಮಧ್ಯರಾತ್ರಿ ಬೇಕಾದ್ರೂ ಹಾಕೊಬಹುದು. ಈಗ ಪಾಠ ಓದೋಕೆ ಕೂತ್ಕೊಂಡಿರ್ತೀರಾ, ಏನೋ ವಿಚಾರ ಬೇಕು, ಅದು ಓದಿದ್ದು ನಿಮ್ ತಲೆಯಲ್ಲಿ ಕೂತ್ಕೊಬೇಕು, ಅರ್ಥ ಆಗ್ಬೇಕು ಅಂದ್ರೆ ಹಾಕೊಂಡು ಕೂತ್ಕೊಂಡು ಓದ್ಕೊಬಹುದು. ಅವಾಗ ಅದು ನಿಮ್ಮ ಇದು ಡೈವರ್ಟ್ ಆಗಲ್ಲ, ಅಲ್ಲಿ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ. ಓಕೆನಾ? ಮುಂದಕ್ಕೆ ಹೋಗೋಣ. ಇನ್ನ ಪುರಾತನ ಹಿಂದೂ ಧರ್ಮ ಗ್ರಂಥಗಳು ಯಾವ್ಯಾವ್ದು ನೋಡೋದಾದ್ರೆ, ಅಂದ್ರೆ ಧಾರ್ಮಿಕ ಇತಿಹಾಸ ಗ್ರಂಥಗಳು ಅಂತ ಹೇಳ್ತೀವಿ. ರಾಮಾಯಣ, ಮಹಾಭಾರತ, ಹರಿವಂಶ, ಇವುಗಳೆಲ್ಲ ಭಾರತೀಯ ಸನಾತನ ಇತಿಹಾಸನ ನಮ್ಗೆ ತೋರಿಸಿಕೊಡೋ ಒಂದು ಧರ್ಮ ಗ್ರಂಥಗಳು ಅಂತ ಹೇಳಿ ಹೇಳ್ಬಹುದು.
ಹಾಗೆ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿವರಣೆಗಳು ನಮಗೆ ರಾಮಾಯಣ ಮಹಾಭಾರತಗಳಲ್ಲೂ ಕೂಡ ಸಿಗತ್ತೆ. ಅದನ್ನ ನಾವು ನೋಡ್ಬೋದು. ಈ ರಾಮಾಯಣ ಮಹಾಭಾರತ ಓದಿದಾಗ ನಮ್ಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ತುಂಬಾ ಹಿಂದಿನಿಂದಾನೇ ಅಭ್ಯಾಸ ಮಾಡ್ತಾ ಇದ್ದಾರೆ. ಹಾಗೆ ಇದು ವೇದ ಕಾಲಕ್ಕೆ ಸೇರಿದ ಒಂದು ಶಾಸ್ತ್ರ ಅಂತ ಹೇಳಿ ಹೇಳ್ಬಹುದು. ಜ್ಯೋತಿಷ್ಯದ ಬೇರೆದೇ ವೇದದಲ್ಲಿದೆ ಅಂತ ಕೂಡ ನಾವು ಹೇಳಬಹುದು. ಜ್ಯೋತಿಷ್ಯ ಅನ್ನೋ ಒಂದು ಮರ, ಅದರ ಬೇರ್ ಬಂದು ವೇದಗಳಲ್ಲೇ ಇದೆ ಅಂತ ಹೇಳಿ ಹೇಳ್ಬಹುದು. ಹಾಗೆ ಇದು ದೇಶದ ಉದ್ದಗಲಕ್ಕೆ ಹರಡಿಕೊಂಡಿದೆ. ಹಾಗೆ ಸಾವಿರಾರು ವರ್ಷಗಳಿಂದ ಇದನ್ನ ಅಭ್ಯಾಸ ಮಾಡ್ತಾ ಇದರ ಉಪಯೋಗನ ಬಹಳಷ್ಟು ಜನ ಹೊಂದಿದ್ದಾರೆ ಅಂತ ಹೇಳಿ ಹೇಳ್ಬಹುದು. ಹಾಗೆ ಶೌನಕ ಮಹರ್ಷಿಗಳು ಒಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಚತುರ್ಲಕ್ಷಂಚ ಜ್ಯೋತಿಷಂ ಅಂತ ಹೇಳಿ ಅವರು ಹೇಳ್ತಾರೆ. ಅಂದ್ರೆ ಜ್ಯೋತಿಷ್ಯದ 4 ಲಕ್ಷ ಗ್ರಂಥಗಳು ಇತ್ತು ಅಂತ ಹೇಳಿ ಇದರ ಒಂದು ಅರ್ಥ. ಚತುರ್ಲಕ್ಷಂಚ ಜ್ಯೋತಿಷ ಅಂದ್ರೆ 4 ಲಕ್ಷ ಗ್ರಂಥಗಳು ಇತ್ತು ಇದರ ಬಗ್ಗೆ ಅಂತ ಹೇಳ್ತಾರೆ. ಇನ್ನ ಕೆಲವರು ಇದು 4 ಲಕ್ಷ ಶ್ಲೋಕಗಳಿಂದ ಕೂಡಿತ್ತು ಅಂತ ಕೂಡ ಹೇಳ್ತಾರೆ. ಒಂದು ವಿಚಾರ ಹೇಳ್ಬೇಕು ಅಂದ್ರೆ 4,000 ಗ್ರಂಥಗಳು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತು ಅಂತ ಹೇಳಿ ನಮ್ಗೆ ಒಂದು ಸಾಕಷ್ಟು ಪುರಾವೆಗಳ ಸಹಿತ ತಿಳಿದು ಬರುತ್ತೆ. ಒಟ್ಟಾರೆ ಇದೊಂದು ಒಳ್ಳೆಯ ಒಂದು ಸಾಹಿತ್ಯದಿಂದ ಕೂಡಿದ ಒಂದು ಗ್ರಂಥಗಳು ಅಂತ ಹೇಳಿ ಹೇಳ್ಬಹುದು. ಒಳ್ಳೆ ಸಾಹಿತ್ಯ ಈ ಜ್ಯೋತಿಷ್ಯ ಶಾಸ್ತ್ರಕ್ಕಿದೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಹಾಗೆ ದಿನಗಳು ಉರುಳ್ತಾ 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 ಒಂದು ಪ್ರತಿಯೊಂದು ಕೆಲವು ವಿಚಾರಗಳು ನಶಿಸಿ ಹೋಗ್ತಾ ಬರುತ್ತೆ. ಹಾಗೇನೆ ದಿನ ಕಳೆದ ಹಾಗೆ ಇದು ಕೂಡ ಒಂದು ತುಳಿತಕ್ಕೆ ಒಳಗಾಗುತ್ತೆ. ಹಾಗಾಗಿ ಅನೇಕ ಗ್ರಂಥಗಳು ಇವತ್ತು ನಮ್ಮ ಮುಂದೆ ಇಲ್ಲ. ಕೆಲವೇ ಗ್ರಂಥಗಳು ಮಾತ್ರ ನಮಗೆ ಸಿಕ್ಕಿದೆ. ಅದನ್ನು ನಾವು ಸಾಕಷ್ಟು, ಅದು ಕೂಡ ನಾವು ಪೂರ್ತಿ ಅಧ್ಯಯನ ಮಾಡಿಲ್ಲ. ಪೂರ್ತಿ ಅಧ್ಯಯನ ಮಾಡಬೇಕಾದ್ರೆ ನಮ್ಗೆ ಬಹಳಷ್ಟು ವರ್ಷಗಳೇ ಬೇಕಾಗುತ್ತೆ. ಅಷ್ಟು ಅಗಾಧವಾಗಿ ಇದೆ ವಿಚಾರಗಳು ಅದರಲ್ಲಿ. ಈ ರೀತಿ ಬರುತ್ತೆ. ಹಾಗೇನೆ ಮುಂದೆ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 18 ಮಹರ್ಷಿಗಳನ್ನ ನಾವು ಇಲ್ಲಿ ನೆನೆಸ್ಕೊಳ್ಬೇಕು. ಆಕ್ಚುಲಿ ಇವ್ರನ್ನ ಜ್ಯೋತಿಷ್ಯ ಶಾಸ್ತ್ರದ ಪ್ರವರ್ತಕರು ಅಂತ ಕೂಡ ಕರೀತಾರೆ. ಯಾರವರು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಸೂರ್ಯ. ಬ್ರಹ್ಮ, ವ್ಯಾಸ, ವಸಿಷ್ಠ, ಅತ್ರಿ, ಪರಾಶರ, ನಾರದ, ಗರ್ಗ, ಮರೀಚಿ, ಮನು, ಆಂಗೀರಸ, ಲೋಮಶ, ಪೌಲಿಶ, ಚವನ, ಯವನ, ಭೃಗು, ಶೌನಕ. ಹೀಗೆ 18 ಮಂದಿ ಮಹರ್ಷಿಗಳನ್ನ ನಾವು ಜ್ಯೋತಿಷ್ಯ ಪ್ರವರ್ತಕರುಗಳು ಅಂತ ಹೇಳಿ ಕರಿತೀವಿ. ಹಾಗೆ ಇವರು 18 ಸಿದ್ಧಾಂತಗಳನ್ನು ಕೂಡ ರಚನೆ ಮಾಡಿದ್ದಾರೆ.
ಈ ಜ್ಯೋತಿಷ್ಯ ಅನ್ನೋದು ತ್ರಿಸ್ಕಂದ ಜ್ಯೋತಿಷ್ಯ ಅಂತ ಹೇಳಿ ಕೂಡ ಕರೀತಾರೆ. ಯಾಕೆ ತ್ರಿಸ್ಕಂದ ಜ್ಯೋತಿಷ್ಯ ಅಂತ ಹೇಳಿ ಜ್ಯೋತಿಷ್ಯ ಅಂತ ಕರೀತಾರೆ ಅಂದ್ರೆ, ಈ ಜ್ಯೋತಿಷ್ಯ ಶಾಸ್ತ್ರನ 3 ಭಾಗಗಳಾಗಿ ವಿಂಗಡಿಸ್ತಾರೆ. ಮೊದಲನೇದು ಸಿದ್ಧಾಂತ, ಎರಡನೇದು ಸಂಹಿತ, ಮೂರನೇದು ಹೋರೆ. ಇದು 3 ಸ್ಕಂದಗಳು. ಹಾಗಾಗಿ ಇದನ್ನ ತ್ರಿಸ್ಕಂದ ಅಂತ ಹೇಳಿ ಕರೆದ್ರು. ಸಿದ್ಧಾಂತ ಅಂದ್ರೆ ಸೂತ್ರಗಳು ಅಂತ ಹೇಳಿ ಅರ್ಥ ಬರುತ್ತೆ. ಅಂದ್ರೆ ಯಾವುದೇ ಒಂದು ವಿಚಾರಗಳಿದ್ರು ಅದನ್ನ ತರ್ಕಬದ್ಧವಾಗಿ ಆಲೋಚನೆ ಮಾಡಿ, ಪರಿಶೀಲನೆ ಮಾಡಿ, ಅದನ್ನೆಲ್ಲ ಸೂತ್ರದಲ್ಲಿ ಅಳವಡಿಸಿ ಇಟ್ಟಿರ್ತಾರೆ. ಸೊ ಆ ಸೂತ್ರಗಳನ್ನ ಅಳವಡಿಸ್ಕೊಂಡ್ರೆ ಸಾಕು, ನಮ್ಗೆ ಪೂರ್ತಿ ಜ್ಞಾನ ಪ್ರಾಪ್ತ ಆಗುತ್ತೆ. ಅದನ್ನ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಹಾಗೆ ಅದನ್ನ ಪ್ರಯೋಗಗಳಿಗೆ ಕೂಡ ಒಳಪಡಿಸ್ತಾರೆ. ಸುಮ್ಮನೆ ಸೂತ್ರಗಳ ಅಳವಡಿಸಿ ಗ್ರಂಥದ ರಚನೆ ಮಾಡಿಟ್ಟಿರೋದಲ್ಲ, ಪ್ರಾಕ್ಟಿಕಲ್ ಆಗಿ ಕೂಡ ಅದನ್ನ ಜೀವನದಲ್ಲಿ ಅಳವಡಿಸಿ ಆಗು ಹೋಗುಗಳನ್ನ ಕೂಡ ತಿಳ್ಕೊಂಡು ಆ ನಂತರ ಅದನ್ನ ಸಿದ್ಧಾಂತವಾಗಿ ಮಾರ್ಪಡಿಸ್ತಾರೆ. ಈ ಸಿದ್ಧಾಂತನ ಗಣಿತ ಮತ್ತು ಗೋಳ ಅಂತ ಹೇಳಿ ಮತ್ತೆ 2 ಭಾಗಗಳಾಗಿ ವಿಂಗಡಿಸ್ತಾರೆ. ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕ್ಯಾಲ್ಕುಲೇಷನ್ಸ್ ಇದೆ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್, ಆ ಲೆಕ್ಕಾಚಾರಗಳೇನಿದೆ, ಆ ಲೆಕ್ಕಾಚಾರಗಳನ್ನ ಒಳಗೊಂಡಂತಹ ಇರುವಂತಹ ಒಂದು ಭಾಗನ ಗಣಿತ ಅಂತ ಹೇಳಿ ಕರೀತಾರೆ. ಅದರಲ್ಲಿ ಆಕಾಶಕಾಯಗಳ ಒಂದು ಚಲನೆ ಅಭ್ಯಾಸ ಮಾಡಕ್ಕೆ ಉಪಯೋಗಿಸ್ತಾರೆ. ಹಾಗೆ ಅದನ್ನ ನೋಡೋದಕ್ಕೆ ದೂರದರ್ಶಕಗಳು ಅಂದ್ರೆ ಟೆಲಿಸ್ಕೋಪ್ಗಳಿಂದ ನೋಡೋದಕ್ಕೆ ಕೂಡ ಗೋಳ ಭಾಗಕ್ಕೆ ಸೇರಿಸ್ತಾರೆ. ಹೀಗೆ ಸೂರ್ಯನ ಸಹಿತ 18 ಶಾಸ್ತ್ರ ಪ್ರವರ್ತಕರು ಅಂತ ನಾನು ಏನು ಹೇಳಿದೆ, ಈ ಪ್ರವರ್ತಕರು 18 ಸಿದ್ಧಾಂತಗಳನ್ನ ರಚಿಸಿದ್ದಾರೆ ಅಂತ ಹೇಳಿ ನಾನು ಹೇಳಿದೆ ಈಗಾಗ್ಲೇನೆ. ಮುಂದೆ ಬರ್ತಾ ಬರ್ತಾ ದಿನ ಕಳೆದ ಹಾಗೆ ಅವುಗಳಲ್ಲೂ ಕೂಡ ಅನೇಕ ಸಿದ್ಧಾಂತಗಳು ನಮ್ಮಿಂದ ಮರೆಯಾಗಿ ಹೋಗಿದೆ. ಈಗ ಬರೀ 5 ಸಿದ್ಧಾಂತಗಳು ಮಾತ್ರ ನಮ್ಗೆ ಸಿಗತ್ತೆ. ಅದನ್ನ ವರಾಹ ಮಿಹಿರಾಚಾರ್ಯರು ತಮ್ಮ ಪಂಚಸಿದ್ಧಾಂತಿಕೆ ಅನ್ನೋ ಒಂದು ಗ್ರಂಥದಲ್ಲಿ ಪಿತಾಮಹ, ವಸಿಷ್ಠ, ಪೌಲಿಶ, ರೋಮಕ ಹಾಗೂ ಸೂರ್ಯ ಸಿದ್ಧಾಂತಗಳನ್ನೆಲ್ಲ ಸೇರಿಸಿ ಅದರಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ನಮ್ಗೆ ಇವಾಗಲೂ ವಿಚಾರಗಳು ಸಿಗತ್ತೆ. ಹಾಗೇನೆ ವರಾಹಿ ಮಿಹಿರಾಚಾರ್ಯರು ಸೌರ ಹಸ್ಪಷ್ಟತರೋ ಅಂತ ಹೇಳಿ ಒಂದು ಸಿದ್ಧಾಂತನ ರಚನೆ ಮಾಡಿದ್ದಾರೆ. ರಾಜಗೋಪಾಲ್ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ಸರ್, ನೀವು ದೇವಸ್ಥಾನದಲ್ಲಿ ಇದ್ದೀರಾ ಅನ್ಸತ್ತೆ, ದಯವಿಟ್ಟು ಮ್ಯೂಟ್ ಮಾಡಿ. ಮಾಡಿದೀನಿ ಸರ್. ಇಲ್ಲ ಸರ್, ಮ್ಯೂಟ್ ಮಾಡಿಲ್ಲ. ನೀವು ಮಾತಾಡ್ತಾ ಇರೋದೆಲ್ಲ ಇಲ್ಲಿ ಕೇಳಿಸ್ತಾ ಇದೆ. ನಾನು ಮಾಡಿದ್ದೀನಿ, ಕಟ್ಟಾಗೋಗಿತ್ತು. ಸರ್ ನಾನು ಮ್ಯೂಟ್ ಮಾಡೋದು ನೀವು ಅನ್ಮ್ಯೂಟ್ ಮಾಡ್ಕೊಳ್ತೀರಾ? ನಾನು ಮ್ಯೂಟ್ ಮಾಡ್ತೀನಿ, ನೀವು ಸುಮ್ಮನಿರಿ ಈಗ. ಓಕೆ. ಸೌರ ಹಸ್ಪಷ್ಟತರೋ ಅನ್ನೋದು ಒಂದು ಸಿದ್ಧಾಂತನ ರಚಿಸ್ತಾರೆ. ಆ ಸಿದ್ಧಾಂತ ಕುರಿತು ಅವರು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಎಲ್ಲಾ ಸಿದ್ಧಾಂತಗಳಿಗಿಂತ ಸೂರ್ಯ ಸಿದ್ಧಾಂತ ಏನಿದೆ ಅದು ಅತ್ಯಂತ ಕಠಿಣವಾದದ್ದು, ಕಷ್ಟಕರವಾದದ್ದು ಅಂತ ಹೇಳಿ ಈ ಒಂದು ವಾಕ್ಯದಲ್ಲಿ ಅವರು ತಿಳಿಸ್ತಾರೆ. ಈ ಎಲ್ಲಾ ಸಿದ್ಧಾಂತಗಳು ಕೂಡ
ಮಹಾಯುಗಗಳು ಅಂತ ಹೇಳಿ ನಾವೇನ್ ಕರಿತಾ ಇದ್ವಿ, ಆ ಮಹಾಯುಗಗಳನ್ನ ಸೆಂಟರ್ ಪಾಯಿಂಟ್ ಮಾಡಿಕೊಂಡು ರಚನೆ ಮಾಡಿದ್ದಾರೆ. ಅದನ್ನು ಕೇಂದ್ರೀಯ ಬಿಂದುವಾಗಿ ಮಾಡಿಕೊಂಡು ಇದನ್ನೆಲ್ಲ ರಚಿಸಿದ್ದಾರೆ. ಈ ಸಿದ್ಧಾಂತಗಳ ವಿಷಯ ಏನು ಅಂತ ನೋಡೋದಾದ್ರೆ, ಮೊದಲು ಈ ಪ್ರಪಂಚದಲ್ಲಿ ಎಲ್ಲಾ ಗ್ರಹಗಳು ಕೂಡ ಒಂದೇ ಅಕ್ಷಾಂಶದಲ್ಲಿ ಇತ್ತು. ಆಮೇಲೆ ಇದೊಂದು ಯುಗಗಳು ಪ್ರಾರಂಭ ಆಯಿತು. ಗ್ರಹದ ಪರಿಭ್ರಮಣಗಳ ಒಂದು ಗುಂಪು ಅಂದ್ರೆ ಭಗಣ ಅಂತ ಹೇಳ್ತಾರೆ. ಭಗಣ ಅಂದ್ರೆ ಗುಂಪು. ಈ ಒಂದು ಗುಂಪಿನ ರೂಪದಲ್ಲಿ ಅದೆಲ್ಲ ದಾಖಲಾಗಿರುತ್ತೆ. ಹಾಗೆ 4,32,20,000 ವರ್ಷಗಳು ಒಂದು ಮಹಾಯುಗದ ವ್ಯಾಪ್ತಿನಲ್ಲಿ ಬರುತ್ತೆ. ಈ ಮಹಾಯುಗನ ಮತ್ತೆ 4 ಭಾಗಗಳಾಗಿ ವಿಂಗಡಿಸ್ತಾರೆ. ಸೊ ಈ ರೀತಿ 4 ಭಾಗಗಳಾಗುತ್ತೆ. ಲಗದ ಮಹರ್ಷಿ ಪೂರ್ವ ಸಿದ್ಧಾಂತಗಳ ಆಧಾರದ ಮೇಲೆ ವೇದಾಂಗ ಜ್ಯೋತಿಷ್ಯ ಅಂತ ಖಗೋಳ ಗ್ರಂಥನ ರಚನೆ ಮಾಡಿದ್ದಾರೆ. ಆ ಗ್ರಂಥನೇ ಈಗ ನಮ್ಗೆ ಲಭ್ಯ ಇರುವಂತಹ ಒಂದು ಪೂರ್ವ ಗ್ರಂಥ ಅಂತ ಹೇಳಿ ಹೇಳಬಹುದು. ಅಷ್ಟು ಹಳೆ ಗ್ರಂಥ ಬೇರೆ ನಮ್ಗೆ ಆಧಾರ ಸಹಿತವಾಗಿ ಸಿಗಲ್ಲ. ಇದೊಂದು ಮಾತ್ರ ನಮ್ಗೆ ಸಿಕ್ಕಿದೆ. ಇನ್ನು ಎರಡನೇದಾಗಿ ಸಂಹಿತೆ. ಮನುಷ್ಯ ಉಪಯೋಗಿಸೋ ಮನುಷ್ಯನಿಗೆ ಉಪಯೋಗಿಸಲು ಅನುಪಯುಕ್ತವಾದಂತಹ ಅನೇಕ ವಿಷಯಗಳೊಂದಿಗೆ ಜ್ಯೋತಿಷ್ಯ ಮತ್ತೆ ಇತರ ವಿಚಾರಗಳನ್ನ ಒಳಗೊಂಡ ಒಂದು ಅಗಾಧವಾದ ಸಂಕಲನ ಅಂತ ಹೇಳ್ಬೋದು. ಅದೊಂದು ಆ ಸಂಕಲನನೇ ಸಂಹಿತೆ ಅಂತ ತಿಳಿದು ಬರುತ್ತೆ. ಅದರಲ್ಲಿ ಜನಸಂಖ್ಯಾ ಸ್ಫೋಟ, ಕುದುರೆ, ಆನೆ, ರಥ ಇವುಗಳ ವಿವರಣೆ, ವಿನಾಶ, ಇದರ ಬಗ್ಗೆ ತುಂಬಾ ವಿಚಾರಗಳಿದೆ. ಹಾಗೆ ಕೇತು ಬಗ್ಗೆ, ಉಲ್ಕೆ ಮತ್ತೆ ಇತರ ಆಕಾಶಕಾಯಗಳ ಬಗ್ಗೆ ಕೂಡ ಅದು ನಮ್ಗೆ ತಿಳಿಸ್ತಾ ಹೋಗುತ್ತೆ. ಇದೆಲ್ಲ ಸ್ಕಂದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಿದೆ ಅಂತ ಹೇಳಿ ಹೇಳ್ತಾರೆ. ಹಾಗೆ ಇದನ್ನ ನಿಮಿತ್ತ ಮತ್ತೆ ಅಂಗಹೊರೆ ಅಂತ ಹೇಳಿ ಮತ್ತೆ 2 ಭಾಗಗಳಾಗಿ ವಿಂಗಡಿಸ್ತಾರೆ. ಈ ಸಂಹಿತ ಅನ್ನೋ ಗ್ರಂಥಗಳು ಗ್ರಹಗಳ ಚಲನೆ, ಭೂಗೋಳ, ಕಾಲಜ್ಞಾನ, ವೃಷ್ಟಿ, ಭೂಕಂಪ, ಪ್ರಪಂಚದಲ್ಲಿ ಆಗತಕ್ಕಂತಹ ಆರ್ಥಿಕ ಬದಲಾವಣೆಗಳು, ರಾಜಕೀಯ ವಿಚಾರಗಳು, ಸಾಮಾಜಿಕ ಸ್ಥಿತಿಗತಿಗಳು, ಭೂಮಿ ಹಾಗೂ ಅಂತರಿಕ್ಷ ಹಾಗೆ ಹವಾಮಾನಗಳ ವಿಚಾರಗಳು ಇದರಲ್ಲಿ ನಾವು ನೋಡಬಹುದು. ಈ ವಿಚಾರಗಳಲ್ಲಿ ಅದು ಒಂದು ಬೆಳಕು ಚೆಲ್ಲತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಹೀಗೆ ಅನೇಕ ಸಂಹಿತೆಗಳಲ್ಲಿ ಪರಾಶರ ಸಂಹಿತೆ, ವರಾಹಿ ಮಿಹಿರರ ಬೃಹತ್ ಸಂಹಿತೆಗಳು ಪ್ರಮುಖವಾಗಿರೋದು ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಇನ್ನು 3ನೇದು ಹೋರೆ. ಜ್ಯೋತಿಷ್ಯ ಶಾಸ್ತ್ರದ ಫಲಭಾಗ ಏನಿದೆ ಅದನ್ನ ಹೋರೆ ಅಂತ ಹೇಳಿ ಕರೀತಾರೆ. ಹಾಗೆ ಈ ಹೋರೆ ಅನ್ನೋದನ್ನು ಕೂಡ 3 ಭಾಗಗಳಾಗಿ ವಿಂಗಡಿಸ್ತಾರೆ. ಮೊದಲನೇದು ಅದರಲ್ಲಿ ಜಾತಕ ಭಾಗ, 2ನೇದು ಪ್ರಶ್ನೆಯ ಭಾಗ, 3ನೇದು ಮುಹೂರ್ತ ಭಾಗ. ನಾನು ಈ 3ನ್ನೂ ನಿಮಗೆ ತಿಳಿಸ್ಕೊಡಕ್ ಹೊರಟಿದ್ದೀನಿ ಇವಾಗ. ಈ 3 ಕೂಡ ನಿಮ್ಗೆ ಉಪಯುಕ್ತವಾದ ಒಂದು ವಿಚಾರಗಳು. ಈಗ ನಾವು ಮಾಡ್ತಾ ಇರೋದು ಜಾತಕ ಭಾಗಕ್ಕೆ ಸಂಬಂಧಪಟ್ಟಂತಹ ಪಾಠಗಳು. ಇದಾದ್ಮೇಲೆ ಮುಹೂರ್ತ ಭಾಗನ ಮುಗಿಸ್ಬಿಟ್ಟು ಕೊನೆಯಲ್ಲಿ ಪ್ರಶ್ನೆಯ ಬಗ್ಗೆ ನಾನು ನಿಮ್ಗೆ ಕ್ಲಾಸ್ ಮಾಡ್ತೀನಿ. ಈ ಪ್ರಶ್ನೆಶಾಸ್ತ್ರ ತುಂಬಾ ಅದ್ಭುತವಾಗಿ ಬರುತ್ತೆ ಈ ಸರ್ತಿ.
ಅದು ತುಂಬಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀನಿ. ಈಸಿಯಾಗಿ ನಿಮ್ಗೆ ಅರ್ಥ ಆಗ್ಬೇಕು, ಅರ್ಥ ಆಗಿದ್ದು ನೀವು ಬಳಸ್ಬೇಕು. ಯಾರಿಗಾದ್ರೂ ಪ್ರಿಡಿಕ್ಷನ್ ಮಾಡಬೇಕು ಅಂದಾಗ ಈಸಿಯಾಗಿ ಇದನ್ನ ಅಳವಡಿಸ್ಕೊಂಡು ಪ್ರಿಡಿಕ್ಷನ್ಸ್ ಕೊಡಬಹುದು. ಏನೇ ಪ್ರಶ್ನೆ ಬಂದರೂ ಉತ್ತರ ಕೊಡಬಹುದು. ಆ ಮಟ್ಟಕ್ಕೆ ನಿಮ್ಮನ್ನ ತಯಾರು ಮಾಡಬಹುದು. ಆ ರೀತಿಯಲ್ಲಿ ನೀವು ಕಲ್ತ್ಕೊಳ್ತಾ ಹೋಗ್ತೀರಾ. ಸರಿಯಾಗಿ ಅಭ್ಯಾಸ ಮಾಡಿ, ಸರಿಯಾಗಿ ಆಕ್ಚುಲಿ ರೆಕಾರ್ಡಿಂಗ್ ಸಿಗತ್ತೆ ಅಂತ ಕ್ಲಾಸಿಗೆ ಬರ್ದೇ ಇದ್ರೆ ಏನಾಗುತ್ತೆ, ಲಾಸ್ಟ್ ನಿಮ್ಗೇನೆ. ಇಲ್ಲಿ ಪಾಠ ಮಾಡಿದಾಗ ಎದುರುಗಡೆ ಕೇಳೋದಕ್ಕೂ ರೆಕಾರ್ಡಿಂಗ್ ಕೇಳೋಕ್ಕೂ ವ್ಯತ್ಯಾಸ ಆಗುತ್ತೆ. ಇಲ್ಲಾದ್ರೆ 1.5 ಅವರ್ ನೀವು ಕೂತ್ಕೊಂಡು ಕೇಳಿಸ್ಕೊಳ್ತೀರಾ. ರೆಕಾರ್ಡಿಂಗ್ ಅನ್ನೋವಾಗ ಏನಾಗುತ್ತೆ, ರೆಕಾರ್ಡಿಂಗ್ ಹಾಕೊಂಡಿರ್ತೀರಾ, ನೀವು ಅಲ್ಲೇನೋ ಕೆಲಸ ಮಾಡ್ತಾ ಇರ್ತೀರಾ. ಮತ್ತೆ ಎಷ್ಟೋ ಜನ ರೆಕಾರ್ಡಿಂಗ್ ತೆಗಿಯಕ್ಕೂ ಟೈಮ್ ಇರಲ್ಲ. ನೋಡಕ್ಕೂ ಸುಮ್ಮನೆ ಒಂದು ಆಸೆ, ರೆಕಾರ್ಡಿಂಗ್ ಕೊಡ್ತಾರ, ಪಾಠಕ್ಕೆ ಸೇರ್ಕೊಳ್ತೀವಿ ಅಂತ ಸೇರ್ಕೊಳ್ತಾರೆ. ಆಮೇಲೆ ಅದನ್ನ ನೋಡೋದೇ ಇಲ್ಲ ಸಾಮಾನ್ಯವಾಗಿ. ಈ ರೀತಿ ಎಲ್ಲ ಆಗತ್ತೆ. ಹಾಗಾಗಿ ನೇರ ಕ್ಲಾಸಿಗೆ ಬಂದಾಗ ನಿಮಗೆ ಇದು ಅಟ್ಲೀಸ್ಟ್ ಒಂದು ತಲೆಗೆ ಹೋಗುತ್ತೆ. ನೆಕ್ಸ್ಟ್ ರೆಕಾರ್ಡಿಂಗ್ 2-3 ಸತಿ ಕೇಳೋವಾಗ ಯಾವ್ಯಾವ್ದು ಬಿಟ್ಟಿರುತ್ತೆ ಅದು ಅಲ್ಲಿ ಫುಲ್ಫಿಲ್ ಆಗುತ್ತೆ. ಸೊ ಅವಾಗ ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ಜಾತಕ ಭಾಗದ ಬಗ್ಗೆ ನೋಡೋಣ. 1 ಸೆಕೆಂಡ್. ಮೊದಲನೇದಾಗಿ ಜಾತಕ ಭಾಗಗಳ ಬಗ್ಗೆ ನೋಡೋಣ. ಜಾತಕ ಭಾಗಗಳಲ್ಲಿ ಜಾತಕನ ತಯಾರಿಸೋ ವಿಧಾನ, ಅಂಶಕುಂಡಲಿಗಳು, ಹೀಗೆ ಅನೇಕ ವಿವರಣೆಗಳನ್ನ ನಮ್ಮದ್ರಲ್ಲಿ ಅಡಕ ಮಾಡಿ ಗ್ರಹರನ್ನ ರಾಶಿ ಕುಂಡಲಿನಲ್ಲಿ ಅಳವಡಿಸಿ ಯಾರು ವಿಚಾರಗಳನ್ನ ನಾವು ಅಳವಡಿಸಿರ್ತೀವಿ ಅವರ ಬಗ್ಗೆ ಜಾತಕನಿಗೆ ಹಿಂದಿನ ಜನ್ಮದ, ಈಗಿನ ಜನ್ಮದ ಮತ್ತೆ ಮುಂದಿನ ಭವಿಷ್ಯದ ತಿಳುವಳಿಕೆನ ಕೊಡುವಂತಹದ್ದಾಗಿರುತ್ತೆ ಈ ಜಾತಕ ಅನ್ನೋದು. ಇದು ನಮ್ಗೆ ಬರ್ತ್ ಟೈಮ್, ಜನನ ಸಮಯ, ದಿನಾಂಕ, ಜನ್ಮಸ್ಥಳ ಇವುಗಳನ್ನ ಪರಿಗಣನೆ ಮಾಡಿ ಜಾತಕನ ತಯಾರು ಮಾಡಬಹುದು. ಇದು ಹಿಂದೆ ಮಾಡ್ತಾ ಇದ್ದಿದ್ದ ಕ್ರಮ. ಕೈಯಲ್ಲಿ ಬರೆಯೋರು ಜಾತಕನ, ಕ್ಯಾಲ್ಕುಲೇಷನ್ ಎಲ್ಲ ಮಾಡಿಕೊಂಡು ಮಾಡೋರು. ಬಟ್ ಈಗ ನಿಮ್ಗೆ 3 ವಿಚಾರಗಳು ಸಿಕ್ಕಿದಾಗ, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ ಸಿಕ್ಕಿದಾಗ ಬೇಕಾದಷ್ಟು ಸಾಫ್ಟ್ವೇರ್ಗಳಿದೆ ಈಗ. ಅದರಲ್ಲಿ ಇದನ್ನ ಅಳವಡಿಸ್ಕೊಂಡು ನೀವು ಈಸಿಯಾಗಿ ಜಾತಕ ರಚನೆಗಳನ್ನ ಮಾಡ್ಕೊಬಹುದು, ಜಾತಕ ನೋಡಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ 1 ದಿವಸ ಅಥವಾ 2 ದಿವಸ ಕ್ಲಾಸ್ ತಗೊಳ್ತೀನಿ. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಯಾರು ಬಳಕೆ ಮಾಡ್ತೀರಾ, ಜಗನ್ನಾಥ ಹೋರಾನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದರಲ್ಲಿ ತುಂಬಾ ದುಡ್ಡು ಕೊಟ್ಟು ಯಾವುದೇ ಇದನ್ನ ಪರ್ಚೇಸ್ ಮಾಡೋದು ಬೇಕಿಲ್ಲ. ಸಾಫ್ಟ್ವೇರ್ನ ಎಲ್ಲ ಸಾಫ್ಟ್ವೇರಲ್ಲೂ ನಿಮಗೆ ವಿಚಾರಗಳು ಸಿಗುತ್ತೆ. ದುಡ್ಡು ಕೊಟ್ರೆ ಮಾತ್ರ ಸಿಗುತ್ತೆ, ಇಲ್ಲದೇ ಇದ್ರೆ ಇಲ್ಲ ಅನ್ನೋದು ಸುಳ್ಳು. ಸೊ ಸಾಕಾಗತ್ತೆ ನಮಗೆ. ಜಗನ್ನಾಥ ಹೋರಾನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದ್ರದ್ದು ಲಿಂಕ್ ಬೇಕಾದ್ರೆ ನಾನು ನಮ್ಮ ಗ್ರೂಪಲ್ಲಿ ಕಳಿಸ್ತೀನಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಈ ನೆಕ್ಸ್ಟ್ ನಾನು ಜಾತಕದ ವಿಚಾರ ತಗೊಂಡಾಗ ನಿಮಗೆ ಫಸ್ಟು ಹೇಗೆ ಸಾಫ್ಟ್ವೇರ್ ಬಳಕೆ ಮಾಡಬೇಕು, ಯಾಕೆಂದ್ರೆ ನಮಗೆ ಫಸ್ಟು ಬಳಕೆ ಮಾಡೋದು ಗೊತ್ತಿದ್ರೆ ಆಮೇಲೆ ನಮ್ಗೆ ಈಸಿ ಆಗುತ್ತೆ. ನಮ್ಗೆ ಅದು ಬಳಕೆ ಮಾಡೋದೇ ಗೊತ್ತಿಲ್ದಿರ ಏನೋ ಒಂದು ಮಾಡ್ಕೊಂಡು ಹೋದ್ರೆ ಉಪಯೋಗ ಆಗಲ್ಲ. ಹಾಗಾಗಿ ಇದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ, ಹೇಗೆ ನೋಡಬೇಕು, ಹೇಗೆ ಬಳಕೆ ಮಾಡಬೇಕು, ಯಾವುದೇ ವಿಚಾರನು ಅಂತೇಳಿ. ನೆಕ್ಸ್ಟು ಇನ್ನೊಂದು 2-3 ಕ್ಲಾಸ್ ಆದಮೇಲೆ ಸಾಫ್ಟ್ವೇರ್ ಬಗ್ಗೆ ಕ್ಲಾಸ್ ತಗೊಳ್ತೀನಿ ನಾನು. ಸೊ ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಕಂಪ್ಯೂಟರ್ ಇರೋರು. ಇದರಲ್ಲಿ ಇನ್ಸ್ಟಾಲ್ ಮಾಡೋರು ಬೇರೆ ಯಾವುದಾದ್ರೂ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಬೋದು. ಯಾವುದು ಬೆಸ್ಟ್ ಅಂದರೆ ನಾನು ಯೂಸ್ ಮಾಡೋ ಸಾಫ್ಟ್ವೇರ್ ಯಾವುದು ಅಂತ ಹೇಳ್ತೀನಿ, ನೀವು ಬೇಕಾದ್ರೆ ಅದನ್ನು ಯೂಸ್ ಮಾಡಿ. ದಿವ್ಯ ಚಕ್ಷು ಏನಿದೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸುಮಾರು ಜನ ಯೂಸ್ ಮಾಡ್ತಾ ಇದ್ದಾರೆ ಅನ್ಕೊಳ್ತೀನಿ ನಾನು. ಅದರಲ್ಲೂ ನಿಮಗೆ ಯಾರಾದರೂ ಮೊಬೈಲಲ್ಲಿ ಅಥವಾ ಟ್ಯಾಬಲ್ಲಿ ಯೂಸ್ ಮಾಡ್ತೀರಾ ಅಂದರೆ
ಅದನ್ನ ಬಳಸ್ಕೊಬಹುದು. ಸೊ ಇದೇ ತರನೇ ಬರುತ್ತೆ. ಬಟ್ ಇಷ್ಟು ಜಗನ್ನಾಥ ಹೋರನಲ್ಲಿ ಸಿಗೋ ಅಷ್ಟು ವಿವರಣೆ ನಮಗೆ ದಿವ್ಯ ಚಕ್ಷುನಲ್ಲಿ ಸಿಗಲ್ಲ, ನೋಡೋಕ್ಕಾಗಲ್ಲ. ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ, ಅದ್ರ ಪ್ರಕಾರ ಇರುತ್ತೆ. ಬಟ್ ಇಲ್ಲಿ ಅನ್ಲಿಮಿಟೆಡ್. ಜಗನ್ನಾಥ ಹೋರ ನರಸಿಂಹರಾವ್ ಅಂತೇಳಿ ಮಾಡಿರೋದವರು ಫ್ರೀ ಆಗಿ ಕೊಟ್ಟಿದ್ದಾರೆ. ಅದು ಸಾವಿರಾರು ರೂಪಾಯಿ ಚಾರ್ಜ್ ಮಾಡ್ಬೋದು ಅಂತ ಒಂದು ದೊಡ್ಡ ಸಾಫ್ಟ್ವೇರ್ ಅದು. ಆಕ್ಚುಲಿ ಕಳಪೆ ಏನಿಲ್ಲ ಅಂತ, ಅದನ್ನ ಜನರಿಗೆ ಉಪಯೋಗ ಆಗಲಿ ಅಂತೇಳಿ ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬಳಸ್ಕೊಳ್ಬಹುದು. ಅದರ ಬಗ್ಗೆ ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಈ ಜಾತಕ ಭಾಗದಲ್ಲಿ ಅನೇಕ ಪದ್ಧತಿಗಳಿದೆ. ಅದರಲ್ಲಿ ಪರಾಶರರ ಪರಾಶರ ಪದ್ಧತಿ ಏನಿದೆ ಅದು ಎಲ್ಲದಕ್ಕೂ ಬೇಸ್ ಅಂತ ಹೇಳಬಹುದು. ಎಲ್ಲದಕ್ಕೂ ಬೇಸ್ ಪರಾಶರ ಇದೇನೆ. ಇದು ಶಾಸ್ತ್ರಕ್ಕೆ ಒಂದು ಆಧಾರ ಆಗಿದೆ ಅಂತ ಹೇಳ್ಬೋದು. ಹಾಗೇನೆ ವರಾಹಿ ಮಿಹಿರಾಚಾರ್ಯರ ಬೃಹತ್ ಜಾತಕ ಅದು ಕೂಡ ಒಂದು ಮುಖ್ಯ ಆಧಾರ ಗ್ರಂಥ ಅಂತ ಹೇಳಿ ಹೇಳ್ಬಹುದು. ಹಾಗೆ ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹೇಳ್ಬೇಕಂದ್ರೆ ಪಂಚಗ್ರಂಥಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಆ ಪಂಚಗ್ರಂಥಗಳು ಅಂದ್ರೆ ಯಾವುದು ಅಂದ್ರೆ ಮಹರ್ಷಿ ಪರಾಶರರ ಬೃಹತ್ ಪರಾಶರ ಹೋರಾಶಾಸ್ತ್ರ, ವರಾಹಿ ಮಿಹಿರಾಚಾರ್ಯರ ಬೃಹತ್ ಜಾತಕ, ವೆಂಕಟೇಶ ದೈವಜ್ಞರ ಸರ್ವಾರ್ಥ ಚಿಂತಾಮಣಿ. ಸ್ಪೀಡ್ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಸ್ವಲ್ಪ ನಿಧಾನ ಗುರುಗಳೇ, ಸ್ವಲ್ಪ ನಿಧಾನ ಗುರುಗಳೇ. ನೀವು ಅದನ್ನ ಹೇಳ್ಬೇಕಲ್ವಾ? ಬೇಜಾರು ಮಾಡ್ಕೊತೀರ ಸುಮ್ಮನೆ ಗುರುಗಳೇ. ನನಗ್ ಬೇಜಾರಾಗಲ್ಲ. ಸ್ವಾಮಿ, ನಾನು ಪಾಠ ಮಾಡಕ್ಕೆ ಕೂತ್ಕೊಂಡಾಗ ನನಗೆ ಯಾಕೆ ಬೇಜಾರಾಗುತ್ತೆ? ಅಲ್ಲ, ಯಾರು ಕೇಳಿವಲ್ಲ ಗುರುಗಳೇ, ಅದಕ್ಕೆ ನಾನು ಸುಮ್ಮನೆ ಗುರುಗಳೇ. ನೀವು ಕೇಳ್ಬೇಕಲ್ವಾ? ಸರಿ ಗುರುಗಳೇ, ಕೇಳಿದ್ದೀನಿ ಗುರು, ಸ್ವಲ್ಪ ನಿಧಾನ ಗುರುಗಳೇ. ಇನ್ಮೇಲ್ದ ಸ್ಲೋ ಮಾಡ್ಬೇಕಾದ್ರೆ ಹೇಳಿ, ನಾನು ಸ್ಲೋ ಮಾಡ್ತೀನಿ. ಏನ್ Okay, ಮ್ಯಾಕ್ಸಿಮಮ್ ಇನ್ನೊಂದ್ ತಿಂಗಳು ಮುಂದಕ್ಕೆ ಹೋಗ್ಬೋದಾ ಪಾಠ? ಜಾಸ್ತಿ ಏನ್ ಲೇಟ್ ಏನಾಗಲ್ವಲ್ಲ? ಏನಾಗಲ್ಲ ಗುರುಗಳೇ. ಮಾಡಕ್ಕೆ ಕೂತ್ಕೊಂಡಿದೀವಿ, ಮಾಡಿದ್ ಪರ್ಫೆಕ್ಟ್ ಆಗಿ ಮಾಡೋಣ, ಯಾಕೆ ತಲೆ ಕೆಡಿಸ್ಕೊಬೇಕು? ಓಕೆ ಗುರು, ಥ್ಯಾಂಕ್ ಯು ಗುರುಗಳೇ. ಓಕೆ ಓಕೆ. ಮಹರ್ಷಿ ಪರಾಶರರ ಬೃಹತ್ ಪರಾಶರ ಹೋರಾಶಾಸ್ತ್ರ, ಬೃಹತ್ ಪರಾಶರ ಹೋರಾಶಾಸ್ತ್ರ. ವರಾಹಿ ಮಿಹಿರಾಚಾರ್ಯರ ಬೃಹತ್ ಜಾತಕ, ವರಾಹಿ ಮಿಹಿರಾಚಾರ್ಯರ ಬೃಹತ್ ಜಾತಕ. ವೆಂಕಟೇಶ ದೈವಜ್ಞರ ಸರ್ವಾರ್ಥ ಚಿಂತಾಮಣಿ, ವೆಂಕಟೇಶ ದೈವಜ್ಞರ ಸರ್ವಾರ್ಥ ಚಿಂತಾಮಣಿ. ಧ್ಯಾನಾಥ ದೀಕ್ಷಿತರು, ಇವರ ಜಾತಕ ಪಾರಿಜಾತ. ಧ್ಯಾನಾಥ ದೀಕ್ಷಿತರ ಜಾತಕ ಪಾರಿಜಾತ. ಕಲ್ಯಾಣವರ್ಮರ ಸಾರಾವಳಿ, ಕಲ್ಯಾಣವರ್ಮರ ಸಾರಾವಳಿ. ಇದು 5 ಗ್ರಂಥಗಳು, ಪಂಚಗ್ರಂಥಗಳು ಅಂತ ಹೇಳಿ ಇದನ್ನ ಕರೀತಾರೆ. ಜ್ಯೋತಿಷ್ಯ ಶಾಸ್ತ್ರದ ತತ್ವಗಳು, ಇದ್ರ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ತತ್ವಗಳು ಅಂದ್ರೆ ಒಂದು ಪರಿಕಲ್ಪನೆ ಅನ್ನೋದು ತಿಳ್ಕೊಳ್ಬೇಕು. ಪರಿಕಲ್ಪನೆ, ಅಭಿಪ್ರಾಯ. ತತ್ವಗಳು ಅಂದ್ರೆ ಪರಿಕಲ್ಪನೆ, ಅಭಿಪ್ರಾಯ, ವಾದ, ಶಾಸ್ತ್ರ. ಹೀಗೆ ಇದಕ್ಕೆ ಅನೇಕ ಅರ್ಥಗಳಿದೆ ಆಕ್ಚುಲಿ. ಹಾಗೆ ನೋಡೋದಾದ್ರೆ ಈ ಜ್ಯೋತಿಷ್ಯ ಶಾಸ್ತ್ರ ಕಲ್ಪನೆ ಅನ್ನೋದು ಎಲ್ಲಿ ಹುಟ್ಟಿತು ಅನ್ನೋ ಒಂದು ವಿಚಾರ ಏನಿದೆ, ಇದೇ ಒಂದು ಶಾಸ್ತ್ರದ ತತ್ವಗಳಾಗಿದೆ ಅಂತ ಹೇಳಿ
ಹೇಳಬಹುದು. ಏನು ಈ ವಿಚಾರಗಳು ಅಂತ ನೋಡೋದಾದ್ರೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಕ್ಷತ್ರಗಳು ಮತ್ತೆ ಅವುಗಳ ಕಾರಕತ್ವಗಳು, ರಾಶಿಗಳು ಮತ್ತು ಅವುಗಳ ಸೂಚಕಗಳು, ಗ್ರಹಗಳು ಮತ್ತು ಅವುಗಳ ಗುಣಗಳು, ಭಾವಗಳು ಮತ್ತು ಅವುಗಳ ಸೂಚಕ ಹಾಗೂ ಗುಣಗಳು, ಕಾಲದ ಪರಿಪೂರ್ಣ ಶುದ್ಧಾಶುದ್ಧತೆ, ಇವೆಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಮುಖವಾಗಿ ಇರತಕ್ಕಂತಹ 5 ಅಂಶಗಳು ಅಂತೇಳಿ ಹೇಳಬಹುದು. ಈ 5 ಅಂಶಗಳನ್ನ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಹೊಂದಿರುತ್ತೆ. ಈ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಪರಿಚಯ ಮಾಡ್ಕೊಬಹುದು ನಾವು. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ವಿಭಾಗಗಳಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಸೊ ಎಲ್ಲ ಮುಗಿಯೋಷ್ಟೊತ್ತಿಗೆ ನೀವು ಕೂಡ ಒಳ್ಳೆ ಜ್ಯೋತಿಷಿಗಳಾಗಿ ಹೊರಬರ್ತೀರ. ನೆಕ್ಸ್ಟ್ ಕರ್ಮ ಸಿದ್ಧಾಂತ. ಜ್ಯೋತಿಷ್ಯಕ್ಕೆ ಇದು ಒಂದು ಆಧಾರ ಸ್ತಂಭ ಅಂತ ಹೇಳ್ಬಹುದು. ಕರ್ಮ ಸಿದ್ಧಾಂತ ಇಲ್ದಿರೋ ಜ್ಯೋತಿಷ್ಯ ಇಲ್ಲ. ಯಾಕೆಂದ್ರೆ ಜ್ಯೋತಿಷ್ಯ ಅನ್ನೋದು ಕರ್ಮ ಸಿದ್ಧಾಂತದ ಮೇಲೆ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಯಾರಾದ್ರೂ ಏನಾದ್ರೂ ಸಮಸ್ಯೆ ಇದೆ ಅಂದ್ರೆ ಅವರ ಹಿಂದಿನ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದಾರೆ, ಯಾವ ಕರ್ಮದಿಂದ ಅವ್ರು ಈ ಜನ್ಮದಲ್ಲಿ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ, ಅದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಈ ಕರ್ಮ ಸಿದ್ಧಾಂತ ಕೂಡ ನಮ್ಗೆ ಅತ್ಯವಶ್ಯಕ. ಈ ಜ್ಯೋತಿಷ್ಯ ಶಾಸ್ತ್ರದ ಅಧ್ಯಯನ ಏನಿದೆ, ಇದು ಒಂದು ಕರ್ಮ ಸಿದ್ಧಾಂತನ ಅವಲಂಬಿಸಿದೆ. ಇದಕ್ಕೆ ಹೋರಾಶಾಸ್ತ್ರ ಅಂತ ಕೂಡ ಕರೀತಾರೆ. ಹೋರ ಅಂದ್ರೆ ಸಂಸ್ಕೃತದ ಅಹೋರಾತ್ರ ಅನ್ನೋ ಒಂದು ಪದದಲ್ಲಿ ಮೊದಲಿನ ಮತ್ತೆ ಕೊನೆಯ ಅಕ್ಷರಗಳಾದ ಆ ಮತ್ತೆ ತ್ರಿ ಅಕ್ಷರಗಳನ್ನು ತೆಗೆದು ಮಧ್ಯದಲ್ಲಿರತಕ್ಕಂಥ ಹೋರ ಅನ್ನೋ ಶಬ್ದನ ಬಳಸಿದ್ದಾರೆ ಅಂತ ಹೇಳ್ಬಹುದು. ಹೋರಾಶಾಸ್ತ್ರ ಅಂದ್ರೆ ಮನುಷ್ಯನ ಹಿಂದಿನ ಜನ್ಮಾಂತರ ಕರ್ಮಗಳ ಮೇಲೆ ಆಧಾರಿತ ಶಾಸ್ತ್ರ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಂದ್ರೆ, ಜ್ಯೋತಿಷ್ಯ ಅಂದ್ರೆ ಹಿಂದಿನ ಜನ್ಮಾಂತರ ಕರ್ಮಗಳ ಮೇಲೆ ಆಧಾರಿತವಾದ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ನಾವು ಜ್ಯೋತಿಷ್ಯ ಶಾಸ್ತ್ರನ ಅಭ್ಯಾಸ ಮಾಡೋದಕ್ಕೆ ಮುಂಚೆ ಕರ್ಮ ಸಿದ್ಧಾಂತ ಇವುಗಳ ಮಹತ್ವ ಏನು, ಯಾಕೆ ಇದನ್ನ ನಾವು ತಿಳ್ಕೊಳ್ಬೇಕು ಅನ್ನೋದನ್ನ ನಾವು ಒಂದೊಂದನ್ನೇ ತಿಳ್ಕೊಳ್ತಾ ಹೋಗಬಹುದು. ಇದು ತಿಳ್ಕೊಂಡ್ಮೇಲೆ ನಾವು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಎಂಟರ್ ಆಗಕ್ಕೆ ಅವಕಾಶ ಸಿಗತ್ತೆ. ಈ ಕರ್ಮ ಅನ್ನೋ ಒಂದು ಪದದ ಅರ್ಥನ ತಿಳ್ಕೊಳ್ಳೋ ಮೊದಲು ನಾವು ಹಿಂದಿನ ಜನ್ಮದ ತತ್ವಗಳನ್ನ
ಅಂದ್ರೆ ಪೂರ್ವ ಜನ್ಮದ ಒಂದು ತತ್ವಗಳನ್ನ ತಿಳಿದುಕೊಳ್ಬೇಕಾಗತ್ತೆ. ಈಗ ನಮ್ಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ ಪುನರ್ಜನ್ಮ ಅಂದ್ರೆ ಏನು, ಹಿಂದಿನ ಜನ್ಮಗಳಲ್ಲಿ ಹೇಗಿರುತ್ತೆ ಅನ್ನೋದು ನಾವು ಸಾಕಷ್ಟು ಕಡೆ ನಾವು ಅದನ್ನ ನೋಡಿದ್ದೀವಿ, ಕೇಳಿದ್ದೀವಿ. ಪುನರ್ಜನ್ಮ ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಪಾಪಕರ್ಮಗಳಿಗೆ ಅನುಸಾರವಾಗಿ ಪುನಃ ಹುಟ್ಟಿ ಬರೋದು ಅಂತ ಹೇಳಿ ಒಂದು ಅರ್ಥ. ಹಾಗೆ ನಮ್ಮ ಸನಾತನವಾದ ಈ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರ ಕೂಡ ಈ ಒಂದು ಪುನರ್ಜನ್ಮಕ್ಕೆ ಸಂಬಂಧಪಟ್ಟಿದ್ದೇ ಆಗಿದೆ. ಇದು ಇಲ್ಲೂ ಕೂಡ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಪುನರ್ಜನ್ಮಕ್ಕೆ ಸಂಬಂಧಿಸಿದಂತಹ ಕರ್ಮಶಾಸ್ತ್ರನ ನಂಬತ್ತೆ. ಒಟ್ಟು 84 ಲಕ್ಷ ಜೀವರಾಶಿಗಳು ಅಂತ ಹೇಳಿ ನಾವು ಈ ಭೂಮಿ ಮೇಲಿರೋದು ಹೇಳ್ತೀವಿ. ಹಾಗೆ ಈ 84 ಲಕ್ಷ ಜೀವರಾಶಿಗಳಲ್ಲಿ ವಿವಿಧ ಜನ್ಮಗಳನ್ನು ಎತ್ತಿದ ನಂತರ ಡೈರೆಕ್ಟ್ ಆಗಿ ಮನುಷ್ಯನ ಜನ್ಮ ಬರಲಿಲ್ಲ, ಎಲ್ಲಾ ಜನ್ಮಗಳು ದಾಟಿ ಆಮೇಲಿಂದ ಈ ಮಾನವ ಜನ್ಮ ಬರುತ್ತೆ. ಈ ಎಲ್ಲ ದಾಟದ ಮೇಲೆ ಮಾನವ ಜನ್ಮ ದೊರಕತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ. ಈ ಮನುಷ್ಯನ ಒಂದು ಜನ್ಮ ಬರಬೇಕಾದ್ರೆ ಈ ಜೀವಿ 84 ಲಕ್ಷ ವಿವಿಧ ಜನ್ಮಗಳನ್ನ ದಾಟಿ ಬರಬೇಕು. ಹಾಗಾಗಿ ಈ ಮಾನವನ ಜನ್ಮ ತುಂಬಾ ದುರ್ಲಭ ಅಂತ ಹೇಳಿ ಹೇಳ್ತಾರೆ. ಹೀಗೆ ಹಿಂದೆ ನಾವು ಅನೇಕ ಜನ್ಮಗಳನ್ನು ಹೊಂದಿದ ನಂತರ ಮಾನವ ಜನ್ಮ ಬಂದಿರುತ್ತೆ. ಹಿಂದಿನ ಜನ್ಮಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನ, ಸತ್ಕಾರ್ಯಗಳನ್ನ ನಾವು ಮಾಡಿದ್ದೇ ಆಗಿದ್ರೆ ಈ ಜನ್ಮವು ಕೂಡ ನಮ್ಗೆ ಒಳ್ಳೇದಾಗಿರುತ್ತೆ. ಅದೇ ರೀತಿ ನಾವು ಏನಾದ್ರೂ ಹಿಂದಿನ ಜನ್ಮಗಳಲ್ಲಿ ದುಷ್ಕರ್ಮಗಳನ್ನ ಮಾಡಿದ್ರೆ ಅವಾಗ ಈ ಜನ್ಮದಲ್ಲೂ ಕೂಡ ನಾವು ಕಷ್ಟಕರವಾಗಿ ಜೀವನ ಮಾಡಬೇಕಾಗಿ ಬರುತ್ತೆ. ಅದಕ್ಕೆ ನಾವು ಸಾಧ್ಯವಾದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಸಾಧ್ಯವಾದಷ್ಟು ದಾನ ಧರ್ಮಗಳನ್ನ ಮಾಡಬೇಕು. ಯಾಕೆಂದ್ರೆ ನಮ್ಗೆ ಇವಾಗ ಇದರ ಒಂದು ತಿಳುವಳಿಕೆ ಬರ್ತಾ ಇದೆ. ಈ ಜ್ಯೋತಿಷ್ಯ ಕಲಿಯೋದ್ರ ಜೊತೆ ನಮ್ಗೆ ಇದ್ರ ತಿಳುವಳಿಕೆ ಕೊಡೋ ಕರ್ಮಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ತಾ ಇದ್ದೀವಿ. ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ನಮ್ಮ ಜೀವನ ಕ್ರಮ ನಾವು ಬದಲಾಯಿಸ್ಕೊಳ್ತಾ ಹೋಗ್ಬೇಕು. ನಾವೆಲ್ಲ ತಪ್ಪು ಮಾಡ್ತಾ ಇದೀವಿ, ಏನ್ ತಪ್ಪು ಮಾಡ್ತಾ ಇದ್ದೀವಿ, ಈ ಜನ್ಮದಲ್ಲಿ ಯಾಕೆ ನಮಗೆ ಕಷ್ಟ ಕಾರ್ಪಣ್ಯಗಳಿದೆ, ಯಾಕೆ ದುಃಖಗಳಿದೆ, ಯಾಕೆ ನಮ್ಗೆ ಮಾನಸಿಕ ಶಾಂತಿಗಳಿಲ್ಲ ಅನ್ನೋದು ನಮ್ಗಿಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಅಟ್ಲೀಸ್ಟ್ ಇವಾಗಾದ್ರೂ ನಾವು ಸರಿ ಮಾಡ್ತಾ ಹೋದ್ರೆ ಆ ದುಃಖಗಳು, ಆ ಒಂದು ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗಾದ್ರೂ ಆಚೆ ಬರಬಹುದು. ಮತ್ತೆ ಈ ಜನ್ಮದಲ್ಲಿ ನಾವು ಒಳ್ಳೆಯ ಒಂದು ಸದ್ಗತಿನ ಹೊಂದೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಾವು ಇದನ್ನ ಸರಿಯಾಗಿ ಅಧ್ಯಯನ ಮಾಡಿ ಆದಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು. ಇನ್ನು ಒಳ್ಳೆ ಜನ್ಮ ಅಂದ್ರೆ ಏನು ಅಂತ ನೋಡೋದಾದ್ರೆ, ಒಳ್ಳೆ ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿ ಬರೋದು, ಒಂದು ಉತ್ತಮವಾದ ವಾತಾವರಣದಲ್ಲಿ ಜನಿಸೋದು, ಸಂಪದ್ಭರಿತವಾದ ಮನೆಗಳಲ್ಲಿ ಹುಟ್ಟೋದು, ಆ ಮನೆಯಲ್ಲಿ ವಿದ್ಯಾವಂತರು ಇರುವಂತಹ ಒಂದು ಕುಟುಂಬ ಆಗಿರೋದು, ಇಂಥ ಒಂದು ಕುಟುಂಬಗಳಲ್ಲಿ ಜನ್ಮ ತಾಳೋದೇನಿದೆ, ಒಳ್ಳೆ ಹಿಂದಿನ ಜನ್ಮದಲ್ಲಿ ಒಳ್ಳೆ ಶುಭ ಕಾರ್ಯಗಳನ್ನ ಮಾಡಿ ಸತ್ಕಾರ್ಯಗಳನ್ನು ಮಾಡಿದ್ರೆ ಇಂತಹ ಒಂದು ಜನ್ಮ ಲಭ್ಯ ಆಗತ್ತೆ. ರಾಜಗೋಪಾಲ್ ಅವರೇ, ನೀವು ಪದೇ ಪದೇ ಯಾಕೆ ಅನ್ಮ್ಯೂಟ್ ಮಾಡ್ತೀರಾ? ಪದೇ ಪದೇ ಅನ್ಮ್ಯೂಟ್ ಮಾಡಬೇಡಿ ದಯವಿಟ್ಟು. ಇನ್ನು ದುಷ್ಕರ್ಮಗಳನ್ನ ಮಾಡಿದವರು ಅವ್ರ ಜನ್ಮ ಎಂತ ಕಡೆ ಆಗುತ್ತೆ ಅಂತಂದ್ರೆ,
ಬಡವರ ಕುಟುಂಬಗಳಲ್ಲಿ ಜನಿಸ್ತಾರೆ. ಹಾಗೆ ಅವರುಗಳು ಕೂಡ ಅಂಗವಿಕಲರಾಗಿ ಎಷ್ಟೋ ಜನ ಹುಟ್ಟುತ್ತಾರೆ. ಬುದ್ಧಿಮಾಂದ್ಯತೆನ ಹೊಂದಿರ್ತಾರೆ. ಹೀಗೆ ಅನೇಕ ಕಷ್ಟ ಕಾರ್ಪಣ್ಯಗಳಿಂದ ಕೂಡಿದವರಾಗಿರ್ತಾರೆ. ಈ ಎಲ್ಲ ಫಲಗಳೇನಿದೆ ಇದು ಹಿಂದಿನ ಜನ್ಮದ ಪುಣ್ಯ ಪಾಪಗಳ ಸಂಚಯದ ಫಲಗಳಾಗಿರುತ್ತೆ. ಹಾಗೆ ಈ ಜನ್ಮಗಳು ಕೂಡ ನೋಡಿ, ಉತ್ತಮವಾದ ಜನ್ಮ ಬರೋದು ಅಂದ್ರೆ ಹೇಗೆ, ಒಂದು ಅಧಮ ಜನ್ಮ ಬರೋದು ಹೇಗೆ ಅಂದ್ರೆ ಆ ಜನ್ಮಗಳಿಗೂ ಕೂಡ ಜನ್ಮಗಳ ಬಗ್ಗೆ ಕೂಡ ಅನೇಕ ವಿಧಗಳಿದೆ ಅಂತ ಹೇಳಿ ಹೇಳ್ತಾರೆ. ಶಾಸ್ತ್ರಕಾರರು ಅದನ್ನು ಕೂಡ ನಮಗೆ ತಿಳಿಸಿದ್ದಾರೆ. ಯಾವ ರೀತಿ ಜನ್ಮಗಳಾಗತ್ತೆ ಅಂತ ನೋಡೋದಾದ್ರೆ, ಅಂಡಜ ಅಂದ್ರೆ ಮೊಟ್ಟೆಯಿಂದ ಹುಟ್ಟೋದು. ಈಗ ಕೋಳಿ ಅದೆಲ್ಲ ಮೊಟ್ಟೆ ಇಡತ್ತೆ, ಪಕ್ಷಿಗಳ ಮೊಟ್ಟೆ ಇಡತ್ತೆ, ಹಾವು ಮೊಟ್ಟೆ ಇಡತ್ತೆ, ಆಮೆ ಮೊಟ್ಟೆ ಇಡತ್ತೆ. ಈ ರೀತಿ ಆ ಮೊಟ್ಟೆಗಳಿಂದ ಹುಟ್ಟಿ ಬರೋದಕ್ಕೆ ಅಂಡಜ ಅಂತ ಹೇಳಿ ಹೇಳ್ತಾರೆ. ಇನ್ನು ಎರಡನೇದು ಸ್ವೇದಜ ಅಂದ್ರೆ ಬೆವರಿನಿಂದ ಹುಟ್ಟತಕ್ಕಂತಹದ್ದು. ಬೆವರಿನಲ್ಲಿ ಹುಟ್ಟೋದೇನು, ಕ್ರಿಮಿಕೀಟಗಳು, ಬ್ಯಾಕ್ಟೀರಿಯಾಗಳು, ಇಂಥದೆಲ್ಲ ಬೆವರಿನಿಂದ ಹುಟ್ಟುತ್ತೆ. ಇನ್ನು ಮೂರನೇದಾಗಿ ಉದ್ವಿಜ ಅಂತ ಹೇಳಿ ಹೇಳ್ತಾರೆ. ಉದ್ವಿಜ ಅಂದ್ರೆ ಭೂಮಿನ ಸೀಳುಕೊಂಡು ಹುಟ್ಟೋದು. ಅಂದ್ರೆ ಗಿಡ ಮರ ಬಳ್ಳಿಗಳು ಮತ್ತೆ ಕೆಲವು ಬೇರೆ ಬೇರೆ ಮೊಳಕೆ ಬರೋದು, ಅಣಬೆಗಳು ಬೆಳೆಯೋದು, ಈ ತರ ಇದೆಲ್ಲ ಉದ್ವಿಜ ಅಂತ ಹೇಳಿ ಹೇಳ್ತಾರೆ. ಇನ್ನ ನಾಲ್ಕನೇದಾಗಿ ಯೋನಿಜ ಅಂತ ಹೇಳಿ ಹೇಳ್ತಾರೆ. ಯೋನಿಜ ಅಂದ್ರೆ ಜನನಾಂಗದ ಮೂಲಕ ಹುಟ್ಟೋದು. ಸೊ ನಾವೆಲ್ಲ ಜನನಾಂಗದ ಮೂಲಕ ಹುಟ್ಟಿದವರು. ಪ್ರಾಣಿಗಳಲ್ಲೂ ಅನೇಕ ಜನನಾಂಗದ ಮೂಲಕ ಹುಟ್ಟುತ್ತೆ. ಆ ರೀತಿ ಯೋನಿಜ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಜರಾಯುಜ ಅಂತ ಹೇಳಿ ಅಂದ್ರೆ ಈ ಗರ್ಭದಲ್ಲಿ ಜರಾಯು ಅನ್ನೋ ಒಂದು ಪೊರೆ ಇರುತ್ತೆ. ಆ ಪೊರೆಯ ಮೂಲಕ ಹುಟ್ಟೋದು ಅಂತ ಹೇಳಿ ಅದಕ್ಕೆ ಅರ್ಥ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕೊನೆಯದಾಗಿ ಅಯೋನಿಜ ಅಂತ ಹೇಳಿ ಹೇಳ್ತಾರೆ. ಅಯೋನಿಜ ಅಂದ್ರೆ ಜನನಾಂಗಗಳ ಮೂಲಕ ಮಾತ್ರನೇ ಅಲ್ದಿರ ಕೇವಲ ದೈವಿಕವಾಗಿ ಜನಿಸೋದು ಅಂತ ಹೇಳಿ ಅದಕ್ಕೆ ಅರ್ಥ. ಉದಾಹರಣೆಗೆ ಹೇಳಬೇಕು ಅಂದ್ರೆ, ಬ್ರಹ್ಮನ ಮನಸ್ಸಿನಿಂದ ಮಾನಸ ಪುತ್ರರು ಜನಿಸ್ತಾರೆ. ಇದಕ್ಕೆ ನಮ್ಗೊಂದು ಒಳ್ಳೆ ಉದಾಹರಣೆ, ಅಗಸ್ತ್ಯರು ಕುಂಭದಿಂದ ಜನನ ಹೊಂದುತ್ತಾರೆ. ಅಗಸ್ತ್ಯರ ಜನನ ಕುಂಭದಲ್ಲಾಗಿರುತ್ತೆ. ಹಾಗೆ ಪಾಂಡವರುಗಳನ್ನ ತಗೊಂಡಾಗ ಮಹರ್ಷಿಗಳ ಮಂತ್ರೋಪದೇಶದಿಂದ ಜನಿಸ್ತಾರೆ. ಕುಂತಿ ದೇವರನ್ನ ಪ್ರಾರ್ಥನೆ ಮಾಡಿ ವರಗಳನ್ನ ಪಡ್ಕೊಳ್ತಾಳೆ. ಆ ದೇವರನ್ನ ಸ್ಮರಿಸಿದಾಗ ಆ ಒಂದು ಇದು ಮಕ್ಕಳು ಹುಟ್ಟುತ್ತಾರೆ. ಕರ್ಣ ಸೂರ್ಯನ ಅಂಶದಲ್ಲಿ ಹುಟ್ಟುತ್ತಾನೆ. ಹೀಗೆ ಅನೇಕ ಉದಾಹರಣೆಗಳು ನಮಗೆ ಸಿಗ್ತಾ ಹೋಗುತ್ತೆ. ಹಾಗೇನೆ ಈಗ ನಾವೇನು ಕಲಿತಾ ಇದ್ದೀವಿ, ಈ ಒಂದು ಅಧ್ಯಯನ ಏನಿದೆ ಮನುಷ್ಯರು ಮತ್ತೆ ಪ್ರಾಣಿಗಳ ಬಗ್ಗೆ ಮಾತ್ರ ತಿಳ್ಕೊಳ್ಳೋದಾಗಿರುತ್ತೆ. ಹಾಗಾಗಿ ನಾವು ಇದ್ರ ಬಗ್ಗೆ ಹೆಚ್ಚು ನೆಕ್ಸ್ಟ್ ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋಣ. ನಾವು ಅದಕ್ಕೆ ಮುಂಚೆ ಪುನರ್ಜನ್ಮ ಅಂದ್ರೇನು, ಪುನರ್ಜನ್ಮಕ್ಕೆ ಕಾರಣಗಳೇನು ಅಂತ ಹೇಳಿ ಅದನ್ನ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಕಂಟಿನ್ಯೂ ಮಾಡ್ಲಾ, ಸಾಕಾ? 8 ಗಂಟೆ ಆಯ್ತು. ಮಾಡಿ ಗುರುಗಳೇ, ಇನ್ನು ಚೆನ್ನಾಗಿದೆ. 10 minutes ಮಾಡೋದಾದ್ರೆ ಮಾಡ್ಬಿಡಿ. ಫೆಸಿಲಿಟಿ ಇರುತ್ತೆ, ಮಾಡಿ ಗುರುಗಳೇ, ಮುಗಿಸ್ಬಿಡಿ. ಇದು ಅಧ್ಯಾಯ ಮುಗಿದ್ಬಿಡಿ. 1 ಸೆಕೆಂಡು.
ಒಂದೇ ಒಂದು ಸೆಕೆಂಡ್. In progress. ಈಗ ನಾವು ಪುನರ್ಜನ್ಮದ ಬಗ್ಗೆ ಕಾರಣಗಳನ್ನ ತಿಳ್ಕೊಳ್ತಾ ಹೋಗೋಣ. ಈ ಆತ್ಮ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಆತ್ಮ ಅಂದ್ರೆ ಏನು ಅಂತ ಹೇಳಿ. ಆತ್ಮನಿಂದ ಜೀವ ಹುಟ್ಟತ್ತೆ. ಹಾಗೇನೆ ಆತ್ಮ, ಹುಟ್ಟು, ಸಾವು, ಜನನ, ಮರಣಗಳ ಒಂದು ಚಕ್ರ, ಕರ್ಮ ತತ್ವ, ಇವುಗಳಿಗೆ ಮತ್ತೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಏನು ಸಂಬಂಧ ಇದೆ ಅಂತ ಕೂಡ ನಾವು ಮುಂದೆ ನೋಡ್ತಾ ಹೋಗೋಣ. ಹಾಗಾಗಿ ನಾವು ಸಂಸಾರ, ಆತ್ಮ, ಪುನರ್ಜನ್ಮ, ಪೂರ್ವಜನ್ಮ, ಈಗಿನ ಜನ್ಮ, ಸ್ವರ್ಗ, ನರಕ, ಅವತಾರಗಳು, ಪಾಪ, ಪುಣ್ಯ, ಹೀಗೆ ಅನೇಕ ಪರಿಭಾಷೆಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಇದು ಎಲ್ಲದಕ್ಕಿಂತ ಮುಂಚೆ ನಾವು ಕರ್ಮ ಅನ್ನೋದರ ಒಂದು ಅರ್ಥ ತಿಳ್ಕೊಂಡು ಮುಂದಕ್ಕೆ ಹೋಗೋದು ಕ್ಷೇಮ. ಕರ್ಮ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಏನ್ ಅನ್ಕೊಳ್ತಾರೆ, ಎಲ್ಲ ಅಯ್ಯೋ ನನ್ನ ಕರ್ಮನಪ್ಪ ಅಂತ ಹೇಳ್ತಾರೆ. ನಮ್ಗೆಲ್ಲ ಗೊತ್ತಿರೋದು ನಮ್ಮ ಕರ್ಮ ಅಂದ್ರೆ ನಾವೇನೋ ಇದು ಮಾಡಿದೀವಿ ಅಂತ, ಅಪರಾಧ ಮಾಡ್ಬಿಟ್ಟಿದೀವಿ ಅಂತ ಹೇಳಿದ್ವಿ, ಅಯ್ಯೋ ನಮ್ಮ ಕರ್ಮ, ಹಿಂದಿಂದೇನೋ ಇದೆ ಅದಕ್ಕೆ ನಮ್ಮ ಕರ್ಮ. ಆಕ್ಚುಲಿ ನಿಜವಾದ ಅರ್ಥ ಕರ್ಮ ಅಂದ್ರೆ ಕೆಲಸ ಅಂತ ಹೇಳಿ. ಕರ್ಮ ಅನ್ನೋದ್ರ ನಿಜವಾದ ಅರ್ಥ ಕೆಲಸ ಅಂತ ಹೇಳಿ. ಇದು ಈ ಭೂಮಿ ಮೇಲೆ ಮಾಡತಕ್ಕಂತಹ ಭೌತಿಕ ಕ್ರಿಯೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ವೇದಾಂತದ ಭಾಷೆ ಅಂತ ಇನ್ನೊಂದಿದೆ. ಇದು ಸಾಮಾನ್ಯವಾಗಿ ನಮ್ಮ ಭಾಷೆನಲ್ಲಿ ಹೇಳತಕ್ಕಂತಹದ್ದು ವೇದಾಂತದ ಭಾಷೆ. ಈ ಭಾಷೆನಲ್ಲಿ ಅದರ ಒಂದು ಅರ್ಥ ಬೇರೆನೇ ರೂಪ ಹೊಂದ್ತಾ ಹೋಗುತ್ತೆ. ಅಲ್ಲಿ ಕರ್ಮ ಅಂದ್ರೆ ಅನೇಕ ಜನ್ಮಗಳಲ್ಲಿ ಮಾಡಿದ ಕೆಲಸಗಳ ಫಲ ಅಂತೇಳಿ ಅರ್ಥ ಬರುತ್ತೆ. ಹಾಗಾಗಿ ನಮ್ಮ ಭಾರತೀಯ ತತ್ವಶಾಸ್ತ್ರ ಏನ್ ಹೇಳತ್ತೆ ಅಂದ್ರೆ, ಈ ಜೀವಿಗಳೇನಿರುತ್ತೆ ಹಿಂದಿನ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಕರ್ಮದ ಒಂದು ಫಲವಾಗಿ ಮತ್ತೆ ಮತ್ತೆ ಹುಟ್ಟತಾ ಇರ್ತಾರೆ ಅಂತ ಹೇಳಿ. ಈ ಜೀವಿ ಪುನಃ ಪುನಃ ಹುಟ್ಟತಾ ಇರ್ತಾನೆ, ಸಾಯ್ತಾ ಇರ್ತಾನೆ. ಹಾಗೆ ಒಂದು ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಳ್ತಾ ಹೋಗ್ತಾನೆ. ಪ್ರತಿ ಸತಿಯೂ ಸಿಕ್ಕಾಕೊಳ್ತಾನೆ. ಈ ಹುಟ್ಟಿದಾಗ ಅವನು ಕಷ್ಟ ಬಂದಾಗ ಅಯ್ಯೋ ಈ ಜನ್ಮ ಸಾಕಪ್ಪ ಅನ್ಕೊಳ್ತಾನೆ. ಆಮೇಲೆ ಮದುವೆ ಯೋಚನೆ ಮಾಡ್ತಾನೆ, ಹೆಂಡತಿ ಸಿಕ್ಕಿದ್ಲೋ ಖುಷಿ ಪಡ್ತಾನೆ. ಅಲ್ಲಿ ಸಮಸ್ಯೆಗೆ ಸಿಕ್ಕಾಕೊಂಡಾಗ ಅಪ್ಪ ಸಾಕಿ ಜನ್ಮ, ನನಗೆ ಈ ಜನ್ಮ ಬೇಡ, ಇನ್ನೊಂದು ಜನ್ಮ ಬೇಡಪ್ಪ, ನನಗೆ ಸಾಕು ಅನ್ಕೊಳ್ತಾನೆ.
ಇದೆಲ್ಲ ಆಗುತ್ತೆ, ಮತ್ತೆ ಜನ್ಮ ಹುಡ್ತಾಳ್ತಾನೆ, ಮುಂದಿನ ಜನ್ಮದಲ್ಲಿ ಇದೆಲ್ಲ ಅನುಭವಿಸ್ತಾನೆ, ಆವಾಗಲೂ ಇದನ್ನೆಲ್ಲ ಅನ್ಕೊಳ್ತಾನೆ. ಆದರೆ ಕೆಟ್ಟ ಕೆಲಸ ಮಾಡೋದನ್ನ ಬಿಡಲ್ಲ, ನಮ್ಗೆ ಯಾಕೆ ಕಷ್ಟ ಬರ್ತಾ ಇದೆ ಅಂತ ಯೋಚನೆ ಮಾಡಲ್ಲ, ಇನ್ನೊಂದು ಜನ್ಮಕ್ಕೆ ಹೋಗ್ತಾನೆ, ಅಲ್ಲೂ ಇದೇ ಸಮಸ್ಯೆ. ಹಾಗೆ ಈ ಜನನ ಮರಣದ ಚಕ್ರಕ್ಕೆ ಸಿಕ್ಕಾಕೊಳ್ತಾನೆ. ಆ ಒಂದು ಜನನ ಮರಣ ಚಕ್ರಕ್ಕೆ ಸಂಸಾರ ಅಂತ ಹೇಳಿ ಹೆಸರು. ಇದನ್ನೇ ಸಂಸಾರ ಅಂತಂದು, ಬೇರೆ ಇನ್ನೇನೂ ಇಲ್ಲ. ಸಂಸಾರ ಅಂದ್ರೆ ಇಷ್ಟೇನೆ, ಅದರಲ್ಲಿರೋ ಸಾರ ಇಷ್ಟೇನೆ. ಈ ಒಂದು ಚಕ್ರದಿಂದ ಯಾವಾಗ ಬಿಡುಗಡೆ ದೊರೆಯುತ್ತೆ ಅದನ್ನ ಮುಕ್ತಿ ಅಂತ ಹೇಳಿ ಹೇಳ್ಬಹುದು. ಆ ಮುಕ್ತಿ ದೊರೆತಾಗ್ಲೇ ನಮ್ಗೆ ಈ ಚಕ್ರದಿಂದ ಬಿಡುಗಡೆ ಆಗತ್ತೆ. ಅಲ್ಲಿವರೆಗೂ ಈ ಚಕ್ರದಿಂದ ಬಂಧನದಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗಲ್ಲ. ನಾವು ನೆಕ್ಸ್ಟ್ ಜಾತಕ ಫಲ ವಿಮರ್ಶೆಗಳನ್ನ ಮಾಡುವಾಗ ಯಾರ ಜಾತಕದಲ್ಲಿ ಮುಕ್ತಿ ಹೊಂದುತ್ತಾರೆ ಅವ್ರಿಗೆ ಇನ್ನು ಯಾವ ಜನ್ಮನೂ ಇಲ್ಲ, ಅಲ್ಲಿಗೆ ಜನ್ಮ ಎಂಡು, ಇಲ್ಲ ಇನ್ನೆಷ್ಟು ಜನ್ಮ ಇದೆ, ಹೇಗಿದೆ, ಅದನ್ನ ನಾವು ಅಲ್ಲಿ ತಿಳ್ಕೊಳ್ತಾ ಹೋಗಬಹುದು. ಯಾವ ಗ್ರಹಗಳು ಎಲ್ಲಿದ್ರೆ ಅವ್ರಿಗೆ ಮುಕ್ತಿ ಸಿಗತ್ತೆ, ಅವರ ಮುಗೀತ ಅಲ್ಲಿಗೆ ಅಂತ. ಸೊ ಅದನ್ನ ನಾವು ಜಾತಕದಲ್ಲಿ ತಿಳ್ಕೊಳ್ತಾ ಹೋಗಬಹುದು. ಅದನ್ನ ನಾವು ಫಲಭಾಗಗಳಿಗೆ ಬಂದಾಗ ಜಾತಕ ವಿಮರ್ಶೆ ಮಾಡುವಾಗ ಅದನ್ನೆಲ್ಲ ನೋಡೋಣ. ಇನ್ನ ಈ ಜೀವಿ ಏನಿರ್ತಾನೆ ಅವನು ಅನೇಕ ಜನ್ಮಗಳಲ್ಲಿ ಅನೇಕ ಪಾಪ ಪುಣ್ಯ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅದಕ್ಕೆ ಅನುಸಾರವಾದ ಜನ್ಮನ ಹೊಂದುತ್ತಾ ಇರ್ತಾನೆ. ಹಿಂದಿನ ಜನ್ಮದಲ್ಲಿ ಮಾಡಿರೋ ಕರ್ಮಗಳು ಒಳ್ಳೇದಾಗಿದ್ರೆ ಉತ್ತಮ ಕುಲದಲ್ಲಿ ಜನಿಸ್ತಾನೆ. ಈಗಾಗಲೇ ಹೇಳಿದಾಗೆ ಶ್ರೀಮಂತರಾದ ವಿದ್ಯಾವಂತರಾದ ತಂದೆ ತಾಯಿಗಳ ಹೊಟ್ಟೆನಲ್ಲಿ ಹುಟ್ಟಿ ಒಳ್ಳೆಯ ವಾತಾವರಣದಲ್ಲಿ, ಶುದ್ಧವಾದ ವಾತಾವರಣದಲ್ಲಿ ಬೆಳೀತಾನೆ. ಪಂಡಿತರು ಸುತ್ತಲೂ ಇರ್ತಾರೆ, ಪಂಡಿತೋತ್ತಮರ ಮನೇಲಿ ಹುಟ್ಟುತ್ತಾರೆ. ಸೊ ಅಗಾಧವಾದ ಜ್ಞಾನ ಸಂಪತ್ತು ದೊರೆಯುತ್ತೆ. ಸೊ ಈ ರೀತಿ ಎಲ್ಲ ಸಿಗ್ತಾ ಹೋಗುತ್ತೆ. ಹಾಗೆ ಹಿಂದಿನ ಜನ್ಮದಲ್ಲಿ ಹೆಚ್ಚು ಪಾಪ ಕರ್ಮಗಳನ್ನ ಮಾಡಿದ್ರೆ ಕಷ್ಟ ಕಾರ್ಪಣ್ಯದಲ್ಲಿ ಸಿಕ್ಕಾಕೊಂಡಿರೋ ಒಂದು ಕುಟುಂಬಗಳಲ್ಲಿ ಅಥವಾ ಒಂದು ಬಡ ಕುಟುಂಬಗಳಲ್ಲಿ ಅಂತ ವಾತಾವರಣದಲ್ಲಿ ಹುಟ್ಟಿ ಬೆಳೀತಾರೆ. ಹಾಗೆ ಅವನ ರೋಗ ರುಜಿನ, ನಷ್ಟ, ಅಪಕೀರ್ತಿ, ಸಂಕಷ್ಟಗಳು ಇದೆಲ್ಲ ಅವನ ಪಾಪ ಕರ್ಮಗಳಿಗೆ ಅನುಗುಣವಾಗಿಯೇ ಅವನ್ನ ಹಿಂಬಾಲಿಸ್ತಾ ಇರುತ್ತೆ. ನೋಡಿ, ಕೆಲವರು ಏನೇ ಮಾಡಿದ್ರೂ ಅಭಿವೃದ್ಧಿ ಆಗಲ್ಲ, ಒಳ್ಳೇದು ಅವ್ರ ಲೈಫಲ್ಲಿ ನೋಡೇ ಇರೋದಿಲ್ಲ. ಕಷ್ಟದಲ್ಲೇ ಹುಟ್ಟಿ, ಕಷ್ಟದಲ್ಲೇ ಬೆಳೆದು, ಕಷ್ಟದಲ್ಲೇ ಪ್ರಾಣ ತ್ಯಾಗ ಮಾಡ್ತಾರೆ. ಇನ್ನು ಕೆಲವರು ಹುಟ್ಟಿದಾಗ ಕಷ್ಟ ಅನುಭವಿಸ್ತಾ ಇರ್ತಾರೆ, ಆಮೇಲೆ ಸುಖ ಪ್ರಾಪ್ತಿ ಆಗತ್ತೆ, ಸುಖವಾಗಿ ಇಹಲೋಕನ್ ತ್ಯಜಿಸ್ತಾರೆ. ಸೊ ಎಲ್ಲ ಥರದ್ದೂ ನಮ್ಗೆ ಯಾತಕ್ಕೆ ಅದು ಬರುತ್ತೆ? ನಾವು ಜಾತಕ ನೋಡಿದಾಗ, ನೋಡಪ್ಪ ನೀನು ಈ ವಯಸ್ಸವರೆಗೂ ಕಷ್ಟಪಡ್ತೀಯ, ಅದಾದ್ಮೇಲೆ ನಿನಗೆ ಸುಖ ಬರುತ್ತೆ. ಇನ್ನು ಕೆಲವರಿಗೆ ನಾವು ಹೇಳಬಹುದು, ಮುಂಚೆ ನೋಡಪ್ಪ ನಿನಗೆ ಇಲ್ಲಿವರೆಗೂ ಸುಖ ಇರುತ್ತೆ, ಎಂಡ್ ನಿನಗೆ ಕಷ್ಟ ಇರುತ್ತೆ. ಸೊ ಅದನ್ನು ನಾವು ನೋಡ್ತೀವಿ. ಇದೆಲ್ಲ ಕರ್ಮಗಳಿಗೆ ಅನುಸಾರವಾಗಿ ಬರತಕ್ಕಂತಹದ್ದು. ಅದಕ್ಕೋಸ್ಕರನೇ ನಾವು ಜ್ಯೋತಿಷ್ಯ ಕಲಿಬೇಕು ಅನ್ನೋದು. ಯಾವಾಗ ಕೆಲವರಿಗೆ ಮಧ್ಯ ವಯಸ್ಸಿನಲ್ಲಿ ಸುಖ ಪ್ರಾಪ್ತಿ ಆಗತ್ತೆ, ಕೆಲವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಸುಖ ಪ್ರಾಪ್ತಿ ಆಗತ್ತೆ, ಕೆಲವರು ಹುಟ್ಟಿನಿಂದ ಸಾಯೋವರೆಗೂ ಸುಖವಾಗೇ ಇರ್ತಾರೆ, ಕೆಲವರು ಹುಟ್ಟಿನಿಂದ ಸಾಯೋವರೆಗೂ ಕಷ್ಟದಲ್ಲೇ ಇರ್ತಾರೆ. ಯಾಕೆ ಈ ತರ ಆಗ್ತಾ ಇದೆ? ಅಲ್ಲಿಗೆ ನಾವೇನು ಬರೀ ಒಳ್ಳೆಯವರು ಅವ್ರು ಯಾರೋ ಶ್ರೀಮಂತರಾಗೇ ಇರ್ತಾರೆ, ಬಡವರು ಬಡವರಾಗೇ ಇರ್ತಾರ ಅನ್ನೋ ಪ್ರಶ್ನೆಗಳು ಸಹಜವಾಗಿ ನನ್ನ ಹತ್ರ ಸುಮಾರು ಜನ ಕೇಳ್ತಾರೆ. ಇಲ್ಲಿ ಬರೋರು ನಮ್ಮನ್ನು ಕೇಳೋದದೆ, ಗುರುಗಳೇ ನೋಡಿ ನಮ್ಮ ಪಕ್ಕದಲ್ಲಿ ಒಬ್ರು ಇದ್ರು, ಅವರು ಏನೂ ಇರಲಿಲ್ಲ, ನಮ್ಗಿಂತ ಕೆಳಮಟ್ಟದಲ್ಲಿದ್ರು, ಒಳ್ಳೆ ಬಂಗ್ಲೆ ಕಟ್ಕೊಂಡಿದ್ದಾರೆ, ಅವ್ರಿಗೆ ಇವಾಗ ಲಕ್ಷಗಟ್ಟಲೆ ಬಾಡಿಗೆನೆ ಬರುತ್ತೆ, ಅವ್ರು ಏನು ಸುಖವಾಗಿ ಜೀವನ ಮಾಡ್ತಾ ಇದ್ದಾರೆ, ನಾವು ತುಂಬಾ ಧಾರ್ಮಿಕವಾಗಿ ನಡ್ಕೊಳ್ತೀವಿ, ಆದ್ರೂ ನಮ್ಗೆ ಯಾಕೆ ಈ ತರ ಅಂತೇಳಿ ಸುಮಾರು ಜನ ನನ್ನ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಬಂದಾಗ. ಇದಕ್ಕೆಲ್ಲ ಕಾರಣ ಅವರ ಹಿಂದಿನ ಜನ್ಮದ ಕರ್ಮಗಳೇ ಆಗಿರುತ್ತೆ. ಹಾಗಾಗಿ ನಾವು ಆದಷ್ಟು ಸತ್ಕರ್ಮಗಳನ್ನ ಮಾಡಕ್ಕೆ ಪ್ರಯತ್ನ ಪಡಬೇಕು. ಸತ್ಕರ್ಮಗಳನ್ನ ಮಾಡಿದ್ರೆ ಅಟ್ಲೀಸ್ಟ್ ಈ ಜನ್ಮದಲ್ಲಿ ನಮ್ಗೆ ಆ ಒಂದು ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ. ಮುಂದಿನ ಜನ್ಮದಲ್ಲಿ ನಮ್ಗೆ ಪೂರ್ತಿಯಾಗಿ ನಾವು ಈ ಒಂದು ಬಂಧನದಿಂದ ಹೊರಗೆ ಬರ್ತೀವಿ.
ಹಾಗೆ ಮುಂದಕ್ಕೆ ನೋಡೋದಾದ್ರೆ ವಿಷ್ಣು ಪುರಾಣದಲ್ಲಿ ಪ್ರಹ್ಲಾದ ರಾಜರು ಏನ್ ಹೇಳ್ತಾರೆ ಅಂದ್ರೆ, ಕರ್ಮಗಳಿಗೆ ಅನುಸಾರವಾಗಿ ಪುಣ್ಯ ಜನ್ಮನ ಮತ್ತೊಬ್ಬರಿಗೆ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಕೆಲಸದಿಂದಾಗಲಿ. ಕೃಷ್ಣ ಪ್ರಸಾದ್ ಅವರೇ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಕೆಲಸದಿಂದಾಗಲಿ ಮಾಡಿದ ದುಷ್ಟ ಕಾರ್ಯಗಳಿಗೆ ಅನುಗುಣವಾಗಿ ದುಷ್ಟ ಜನ್ಮಗಳನ್ನ ಹೊಂದುತ್ತಾರೆ ಅಂತ ವಿಷ್ಣು ಪುರಾಣದಲ್ಲಿ ಪ್ರಹ್ಲಾದ ರಾಜರು ಹೇಳ್ತಾರೆ. ಪ್ರಹ್ಲಾದ ರಾಜರು ಅಂದ್ರೆ ಹಿರಣ್ಯಕಶಿಪುವಿನ ಮಗ. ನೋಡಿ ಅಲ್ಲಿ ಎಂತ ಕತೆ ಆಗತ್ತೆ, ಘಟನೆ ಅಂದ್ರೆ, ರಾಕ್ಷಸನ ಮಗನಾಗಿ ಹುಟ್ಟಿದ್ರೂ ವಿಷ್ಣು ಭಕ್ತನಾಗಿ ಹುಟ್ಟುತ್ತಾನೆ. ಮಹಾಪಂಡಿತೋತ್ತಮ, ವ್ಯಾಕರಣ ಗೊತ್ತು, ಜ್ಯೋತಿಷ್ಯ ಗೊತ್ತು, ಇಂಥ ಒಂದು ಜನ್ಮ ಪ್ರಹ್ಲಾದ ರಾಜರದು. ಆಯ್ತಾ, ಚಿರಂಜೀವಿ ಅಂತ ಹೇಳ್ತೀವಿ ನಾವು. ಅದೇ ಅವ್ರ ತಂದೆ ಹಿರಣ್ಯಕಶಿಪು ರಾಕ್ಷಸ, ಅವನ ಜನ್ಮ ಹೇಗಾಯ್ತು, ಅವನ ಅಂತ್ಯ ಹೇಗಾಯ್ತು, ಮಗನಿಂದನೇ ಅಂತ್ಯ ಕಂಡ. ಸೊ ಈ ರೀತಿ ಒಳ್ಳೆ ಕರ್ಮ ಮಾಡಿ ಹುಟ್ಟಿದ್ರಿಂದ ಪ್ರಹ್ಲಾದ ರಾಜರು ಒಳ್ಳೆ ಕರ್ಮದಲ್ಲಿ ಇದ್ದಿದ್ರಿಂದ ಈ ಒಂದು ಜನ್ಮ ಸಿಕ್ತು, ಅವನಿಗೆ ಆ ಥರ ಜನ್ಮ ಸಿಕ್ತು. ನಮ್ಗೆ ಇಲ್ಲೇ ಎರಡೂ ಉದಾಹರಣೆ ಸಿಕ್ಕತ್ತೆ. ಹಾಗೇನೆ ಒಬ್ಬನು ಶುಭಾಶುಭ ಜನ್ಮಗಳನ್ನ ಕರ್ಮದಿಂದಾಗಲಿ ಮಾತಿನಿಂದಾಗಲಿ ಅಥವಾ ಮನಸ್ಸಿನಿಂದಾಗಲಿ ಇನ್ನೊಬ್ಬರಿಗೆ ಪೀಡೆನ ಉಂಟು ಮಾಡಿದ್ರೆ ಅವನು ಈ ರೀತಿ ದುಷ್ಟ ಜನ್ಮನ ಪಡಿತಾನೆ. ಹಾಗೆ ಅದೇ ಇವನು ಬೇರೆಯವರಿಗೆ ಸಂತೋಷ ಕೊಟ್ಟಿದ್ರೆ ಅವನು ಈ ಜನ್ಮದಲ್ಲೂ ಕೂಡ ತುಂಬಾ ಸಂತೋಷನ ಅನುಭವಿಸ್ತಾನೆ. ಬೇರೆಯವ್ರಿಗೆ ಕಷ್ಟ ಕೊಟ್ಟಿದ್ರಿಂದ ಈ ಜನ್ಮದಲ್ಲಿ ಅನೇಕ ವಿಧವಾದ ಕಷ್ಟಗಳನ್ನ ಅನುಭವಿಸ್ತಾನೆ ಅಂತ ಹೇಳಬಹುದು. ಹಾಗೇನೆ ಗ್ರಂಥಗಳನ್ನ ನೋಡಿದಾಗ ಜ್ಞಾನ ಸಿಂಧು, ನಿರ್ಣಯ ಸಿಂಧು, ಹೀಗೆ ಅನೇಕ ಧರ್ಮಶಾಸ್ತ್ರಗಳ ಗ್ರಂಥಗಳೇನಿದೆ, ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆ ಗ್ರಂಥಗಳಲ್ಲಿ ಜೀವಿಗಳ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ಕೊಡ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂದ್ರೆ, ಸಾವಿನ ನಂತರ ಸ್ವರ್ಗಕ್ಕೆ ಹೋಗಿ ಅವನು ಮಾಡಿರತಕ್ಕಂತಹ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಪುಣ್ಯ ಕರ್ಮಗಳೇನಿರುತ್ತೆ ಅದರ ಒಂದು ಅರ್ಧ ಭಾಗದ ಸುಖಾನ್ ಮಾತ್ರ ಅಲ್ಲಿ ಅನುಭವಿಸ್ತಾನೆ. ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಅವನು ಪೂರ್ತಿಯಾಗಿ ಸ್ವರ್ಗದಲ್ಲಿ ಆ ಪುಣ್ಯ ಇರೋವರೆಗೂ ಇರ್ತಾನೆ ಅಂತ ಹೇಳಲಿಕ್ಕಾಗಲ್ಲ. ಅವನು ಪುಣ್ಯ ಎಷ್ಟಿರುತ್ತೆ, ಈಗ 10 kg ಪುಣ್ಯ ಮಾಡಿದ್ರೆ 5 kgನ ಅವನು ಸ್ವರ್ಗದಲ್ಲಿ ಕಳೀತಾನೆ, ಇನ್ನು 5 kg ಸಮೇತ ಅವನು ಭೂಮಿಗೆ ಬರ್ತಾನೆ. ಆ ಅರ್ಧ ಭಾಗ ಎಲ್ಲೋಗುತ್ತೆ ಅಂದ್ರೆ ಅವನು ಭೂಮಿ ಮೇಲೆ ಅದನ್ನ ಅನುಭವಿಸ್ತಾನೆ. ಅವನು ಮಾಡಿದ ಪುಣ್ಯ ಎಲ್ಲೂ ಹೋಗ್ಲಿಲ್ಲ, ಅದೆಲ್ಲ ನಶಿಸೋಯ್ತು ಅನ್ನೋಂಗಿಲ್ಲ. ಅಲ್ಲಿ ಅರ್ಧ ಅನುಭವಿಸ್ದ, ಇನ್ನು ಅರ್ಧನ ಭೂಮಿ ಮೇಲೆ ನೀನು ಹುಡ್ತೀಯಪ್ಪ, ಇಲ್ಲಿ ಅನುಭವಿಸೋಗು ಅಂತ ಬಿಡ್ತಾನೆ. ನಾವು ಎಷ್ಟು ಹೆಚ್ಚು ಕರ್ಮಗಳನ್ನ ಮಾಡಿ ಡೆಪಾಸಿಟ್ ಇಟ್ಟಿರ್ತೀವಿ, ಆ ಡೆಪಾಸಿಟ್ ಅರ್ಧ ಭಾಗ ನಾವು ಅಲ್ಲಿ ಕಳ್ಕೊಳ್ತೀವಿ, ಇನ್ನು ಅರ್ಧ ಭಾಗನ ಇಲ್ಲಿ ಅನುಭವಿಸ್ತೀವಿ. ಹಾಗೆ ಈ ಜನ್ಮದಲ್ಲಿ ಅದನ್ನ ಅನುಭವಿಸ್ತಾನೆ. ಇನ್ನು ಉಳಿದಿದ್ದ ಅರ್ಧ ಭಾಗ ಏನಿದೆ ಅದು ಈ ಜನ್ಮದಲ್ಲಿ ಅನುಭವಿಸ್ತಾನೆ. ಹಾಗೇನೆ ಈಗಿನ ಜನ್ಮದಲ್ಲೂ ಕೂಡ ಅವನು ಪುಣ್ಯ ಪಾಪ ಎರಡನ್ನೂ ಮಾಡ್ತಾ ಹೋಗ್ತಾನೆ. ಆ ಪುಣ್ಯ ಪಾಪಕ್ಕೆ ಅನುಗುಣವಾಗಿ ಅದಕ್ಕೆ ತಕ್ಕಂತಹ ಜನ್ಮಗಳನ್ನ ಅವನು ಪಡಿತಾ ಹೋಗ್ತಾನೆ. ಹೀಗೆ ಮೋಕ್ಷ ಲಭಿಸೋವರೆಗೂ ಈ ಚಕ್ರ ಹೀಗೇನೆ ಮುಂದುವರಿತಾ ಹೋಗುತ್ತೆ. ಮೋಕ್ಷ ಅನ್ನೋದನ್ನ ನಾವು ಜಾತಕದಲ್ಲಿ ನೋಡಬಹುದು. ಅದಕ್ಕೋಸ್ಕರನೇ ಈ ಮೋಕ್ಷ ಸಾಧಿಸೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಯಾಕೆ ಈ ಕಷ್ಟ ಅಂತ ನೋಡೋದಾದ್ರೆ, ಈ
ಜೀವಿ ಏನಿರ್ತಾನೋ ಮತ್ತೆ ಮತ್ತೆ ಪಾಪ ಪುಣ್ಯಗಳನ್ನ ಮಾಡ್ತಾ ಹೋಗ್ತಾನೆ. ಸಂಸಾರ ಅನ್ನೋ ಒಂದು ಚಕ್ರದಲ್ಲಿ ಸಿಕ್ಕಾಕೊಳ್ತಾನೆ. ಹಾಗೆ ಸಿಕ್ಕಾಕೊಂಡು ಮತ್ತೆ ಅವನು ಕೆಲವು ಕೆಟ್ಟ ಕರ್ಮಗಳನ್ನ, ಕೆಲವು ಒಳ್ಳೆ ಕರ್ಮಗಳನ್ನ ಮಾಡ್ತಾ ಹೋಗ್ತಾನೆ. ಈ ರೀತಿ ಶೇಖರ ಆಗ್ತಾ ಹೋಗೋ ಒಂದು ಕರ್ಮನ ಸಂಚಿತ ಕರ್ಮ ಅಂತ ಹೇಳ್ತಾರೆ. ಈ ಸಂಚಿತ ಕರ್ಮದಲ್ಲಿ ಜೀವಿ ಈಗಿನ ಜನ್ಮದಲ್ಲಿ ಅನುಭವಿಸೋದಕ್ಕೆ ಏನು ನಮ್ಗೆ ನಮ್ಮ ಭಾಗ ಬಂದಿರುತ್ತೆ, ಆ ಭಾಗನ, ಆ ಕರ್ಮನ ಪ್ರಾರಬ್ಧ ಕರ್ಮ ಅಂತ ಹೇಳಿ ಕರೀತಾರೆ. ಸಂಚಿತ ಕರ್ಮ ಅಂದ್ರೆ ಅಕ್ಯುಮುಲೇಟ್ ಆಗಿರೋದು ಅಂತ. ಅಂದ್ರೆ ಈ ಜೀವಿ ಮಾಡೋ ಪುಣ್ಯ ಪಾಪ ಕರ್ಮಗಳು ಜನ್ಮದಿಂದ ಜನ್ಮಕ್ಕೆ ಏನು ಶೇಖರ ಆಗ್ತಾ ಹೋಗುತ್ತೆ, ಅದೆಲ್ಲ ಒಟ್ಟುಗೂಡ್ತಾ ಹೋಗುತ್ತೆ. ಆ ಜನ್ಮಾಂತರ ಕರ್ಮಗಳನ್ನ ಸಂಚಿತ ಕರ್ಮ ಅಂತ ಹೇಳಿ ಕರೀತಾರೆ. ಈ ಸಂಚಿತ ಕರ್ಮನ ಅನುಭವಿಸೋದಕ್ಕೆ ಜೀವಿ ಪ್ರಾರಬ್ಧ ಕರ್ಮದ ಪ್ರಭಾವಕ್ಕೆ ಒಳಗಾಗ್ತಾನೆ ಮೊದಲು. ಹಾಗೆ ಒಳಗಾಗಿ ಅವನು ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಅನುಭವಿಸ್ತಾ ಹೋಗ್ತಾನೆ. ಹಾಗೆ ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಪಾಪ ಕರ್ಮಗಳ ಫಲವನ್ನ ಮುಂದಿನ ಜನ್ಮಗಳಲ್ಲಿ ಅನುಭವಿಸ್ತಾ ಹೋಗ್ತಾನೆ. ಹಾಗೆ ಅನುಭವಿಸೋ ಕರ್ಮಕ್ಕೆ ಆಗಮಿ ಕರ್ಮ ಅಂತ ಹೇಳಿ ಕರೀತಾರೆ. ಹಾಗೆ ಈ ಕರ್ಮಗಳನ್ನ ಮಾಡೋರು ಯಾರು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ನಮ್ಮಲ್ಲಿ ಉದ್ಭವ ಆಗ್ತಾ ಹೋಗುತ್ತೆ. ಹಾಗೆ ಈ ಶರೀರ ಮತ್ತೆ ಆತ್ಮದ ಪಾತ್ರ ಏನು? ಜೀವನದಲ್ಲಿ ಶರೀರ ಅಂತ ಹೇಳ್ತೀವಿ, ಆತ್ಮ ಅಂತೀವಿ. ಅದರ ಪಾತ್ರ ಏನಿದೆ, ಯಾಕೆ ಬೇಕು, ಆತ್ಮ ಅಂದ್ರೇನು? ಹೀಗೆ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗ್ತಾ ಇರುತ್ತೆ. ಸೊ ಸಹಜವಾಗಿ ಎಲ್ಲರಲ್ಲೂ ಈ ಒಂದು ಪ್ರಶ್ನೆ ಮೂಡ್ತಾ ಇರುತ್ತೆ ಅವಾಗವಾಗ. ಹಾಗೆ ಶರೀರ ಅಂತಂದ್ರೆ ಭೌತಿಕ ದೇಹ ಅಂತ ಹೇಳಿ. ಈ ಭೌತಿಕ ದೇಹದೊಳಗಡೆ ಚೈತನ್ಯ ರೂಪದಿಂದ ಇರೋನೆ ಆತ್ಮ. ಅಂದ್ರೆ ನಾವು ಕೈಕಾಲು ಆಡಿಸ್ತೀವಿ, ತಲೆ ತಿರುಗಿಸ್ತೀವಿ, ಮಾತಾಡ್ತೀವಿ, ಕಣ್ಣು ಮಿಟುಕಿಸ್ತೀವಿ, ಉಸಿರಾಡ್ತೀವಿ. ಇದಕ್ಕೆಲ್ಲ ಕಾರಣ ಆಗಿರೋದು ಆತ್ಮ. ಈ ಶರೀರದ ಒಳಗಿರುವಂತಹ ಪ್ರತ್ಯಯಗಳು ಅದನ್ನ ವಾಗಾದಿ ಪಂಚ, ಪ್ರಾಣಾದಿ ಪಂಚ, ಅಬ್ರಮುಖಾನಿ ಪಂಚ, ಬುದ್ಧ್ಯಾದ್ಯ ವಿದ್ಯಾಪಿ ಪಂಚ, ಬುದ್ಧ್ಯಾದ್ಯ ವಿದ್ಯಾಪಿ ಪಂಚ, ಹೀಗೆ ಪ್ರತ್ಯಯಗಳನ್ನ ಮಾಡ್ತಾರೆ. ಏನಿದು ಅಂತ ಹೇಳಿ ಒಂದೊಂದೇ ನಾವು ತಿಳ್ಕೊಳ್ತಾ ಹೋಗೋಣ. ಇನ್ನೊಂದು 5 minutes ನಾನು ಮುಗಿಸ್ತೀನಿ, ನಾಳೆ ಇದನ್ನ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ವಾಗಾದಿ ಪಂಚ. ವಾಗಾದಿ ಪಂಚ ಅಂದ್ರೆ ನಾಲಿಗೆ, ಕೈಗಳು, ಕಾಲುಗಳು, ಸ್ನಾಯು, ಜನನೇಂದ್ರಿಯ, ವಿಸರ್ಜನಾಂಗ, ಇವುಗಳೆಲ್ಲ ಸೇರಿ ವಾಗಾದಿ ಪಂಚ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಶ್ರವಣ ಪಂಚ ಅಂದ್ರೆ ಕಿವಿ, ಕಣ್ಣು, ನಾಲಿಗೆ, ಮೂಗು, ಚರ್ಮ. ಇನ್ನು ಮೂರನೇದಾಗಿ ಪ್ರಾಣಾದಿ ಪಂಚ. ಪ್ರಾಣ, ಅಪಾನ, ಪ್ರಾಣ, ಅಪಾನ, ವ್ಯಾನ, ವ್ಯಾನ, ಉದಾನ, ಉದಾನ, ಸಮಾನ ಅನ್ನೋ ಒಂದು ಪಂಚಪ್ರಾಣಗಳು ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಅಬ್ರಮುಖಾನಿ ಪಂಚ. ಅಗ್ನಿ, ಪೃಥ್ವಿ, ಅಗ್ನಿ,
ಪೃಥ್ವಿ, ವಾಯು, ಜಲ, ಆಕಾಶ. ಇದನ್ನ ನಾವು ಪಂಚಭೂತಗಳು ಅಂತ ಹೇಳಿ ಹೇಳ್ತೀವಿ. ಇದೆಲ್ಲ ಸೇರಿ ಒಟ್ಟು 20 ತತ್ವಗಳಾಗುತ್ತೆ. ಇದ್ರ ಜೊತೆಗೆ ಬುದ್ಧಿ, ಅವಿದ್ಯ, ಕಾಮ, ಬುದ್ಧಿ, ಅವಿದ್ಯ, ಕಾಮ, ಕರ್ಮ, ಈ 4 ಸೇರಿಸಿ ಒಟ್ಟು 24 ತತ್ವಗಳು ಆಗತ್ತೆ. ಈ 24 ತತ್ವಗಳು ಸೇರಿದಾಗ ಅದನ್ನ ಸೂಕ್ಷ್ಮ ಶರೀರ ಅಂತ ಹೇಳಿ ಕರಿತೀವಿ. ಅದನ್ನೇ ನಾವು ಸೂಕ್ಷ್ಮ ಶರೀರ ಅಂತ ಹೇಳೋದು. ರವಿ, ಅರ್ಥ ಆಗ್ತಾ ಇದೆಯಾ? ಗುರುಗಳೇ ಅರ್ಥ ಆಗ್ತಾ ಇದೆ, ಮತ್ತೆ ಬರ್ಕೋತೀನಿ. ಓಕೆ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಮಧ್ಯದಲ್ಲಿ ನಾನು ಹೇಳ್ತೀನಿ. ಖಂಡಿತ ಗುರು. ಓಕೆ. ಈ 24 ತತ್ವಗಳನ್ನ ಒಳಗೊಂಡಂತಹ ಈ ಶರೀರ ಏನಿದೆ, ಇದನ್ನ ಆತ್ಮ ನಿಯಂತ್ರಿಸುತ್ತೆ. ಇದಕ್ಕೆಲ್ಲ ಹೆಡ್ ಆತ್ಮ. ಮತ್ತೆ ಇದು ಸೂಕ್ಷ್ಮ ಶರೀರದಿಂದ ಸೂಕ್ಷ್ಮ ಶರೀರ ಅಂತ ಹೇಳಿ ಕರೀತಾರೆ. ಈ ಸೂಕ್ಷ್ಮ ಶರೀರದೊಳಗಡೆ ಆತ್ಮ ಅವನು ಕೂಡ ಅತ್ಯಂತ ಸೂಕ್ಷ್ಮವಾಗಿರ್ತಾನೆ. ಅದು ಯಾವ ಪ್ರಮಾಣದಲ್ಲಿ ಇರುತ್ತೆ ಅಂತ ನೋಡೋದಾದ್ರೆ, ತಲೆ ಕೂದಲನ್ನ 10,000 ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ? ಅದರಲ್ಲಿ 1 ಭಾಗ ಎಷ್ಟು ಬರುತ್ತೆ, ಆ ಪ್ರಮಾಣದಲ್ಲಿ ಆತ್ಮ ಇರ್ತಾನೆ ಅಂತ ಹೇಳಿ ನಮ್ಗೆ ತಿಳಿದು ಬರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಪಾಠ ಮುಗಿಸೋಣ. ನಾಳೆ ಕಂಟಿನ್ಯೂ ಮಾಡೋಣ ಇದನ್ನ. ಆಗತ್ತಾ? ಸರಿ ಗುರುಗಳೇ, ಸರಿ. ಓಕೆ. ಗುರುಗಳೇ, ಕರ್ಮ ಇದು ಹೇಳಿದ್ರಲ್ಲ ಗುರುಗಳೇ, ಹೇಳಿ. ಆ ಕರ್ಮ ನಾವು ಟರ್ನ್ ಮಾಡಬಹುದಾ ಈ ಜನ್ಮದಲ್ಲೇನೆ? ಮಾಡಬಹುದು. ಕರ್ಮ ಅಂತ ಹೌದು, ಇಲ್ಲಿ ಅನುಭವಿಸ್ತಾ ಇದ್ವಿ. ಅಲ್ಲಲ್ಲ, ಮುಂದೆ ಬರುತ್ತೆ ನಿಮ್ಗೆ, ಅದು ಪಾಠದಲ್ಲಿ ಬರುತ್ತೆ. ಎಲ್ಲಾ ಕರ್ಮದು ಓವರ್ಕಮ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವು ಕರ್ಮಗಳಿಂದ ನಾವು ಬಿಡುಗಡೆ ಮಾಡ್ಕೊಬಹುದು ಈ ಜನ್ಮದಲ್ಲಿ. ಇನ್ನ ಕೆಲವು ಕರ್ಮಗಳನ್ನ ಇಂಪ್ಯಾಕ್ಟ್ ಏನಿರುತ್ತೆ ಕಡಿಮೆ ಮಾಡಬಹುದು. ಬಟ್ ಇನ್ನು ಕೆಲವು ಕರ್ಮಗಳನ್ನ ಅನುಭವಿಸ್ಲೇಬೇಕು. ಅದರಿಂದ ಬಿಡುಗಡೆ ಇಲ್ವೇ ಇಲ್ಲ. ಅದು ಅನುಭವಿಸೇ ನಾವು ಸಾಯ್ಬೇಕು. ಅನುಭವಿಸ್ದಿರ ನಾವು ಓಡೋಗ್ತೀವಿ ಅಂದ್ರೆ ನೆಕ್ಸ್ಟ್ ಜನ್ಮಕ್ಕೆ ಅದು ಅಕ್ಯುಮುಲೇಟ್ ಆಗಿರುತ್ತೆ. ಅದರಿಂದ ಇವತ್ತು ಅದೇ ಈಗ ಅದನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಅಂದಾಗ ನಾವು ಅದು ತೀರಾ ಕಡಿಮೆನೆ ಮಾಡಕ್ಕಾಗೋದಿಲ್ವಾ? ನಮ್ಗೆ ಜಾತಕದಲ್ಲಿ ಗೊತ್ತಾಗತ್ತಾ ಈ ಕರ್ಮ ಇದೆ ಇವ್ರಿಗೆ ಅಂತ ಗೊತ್ತಾಗತ್ತಾ? ಹೌದು, ಏನ್ ಅನುಭವಿಸ್ತಾ ಇದೀವಿ, ಹೌದೌದು. ಅದು ಹೋಗುತ್ತೋ ಇಲ್ವೋ ಬಂದಾಗ ನಾವು ಪರಿಹಾರಗಳು ಕೊಡ್ತೀವಿ. ಯಾಕೆಂದ್ರೆ ಅವ್ರಿಗೆ ಹಿಂದಿನ ಜನ್ಮದಲ್ಲಿ ಏನಿರುತ್ತೆ ಅದಕ್ಕೆ ಸರಿಯಾದ ಪರಿಹಾರ ಇದ್ ಮಾಡ್ಕೊಪ್ಪ ಅಂತೇಳಿ. ಪರಿಹಾರ ಆಗುವಂಗಿದ್ರೆ ಮಾತ್ರ. ಇಲ್ಲದೆ ಇದ್ರೆ ಅನುಭವಿಸ್ಬೇಕು ಸರ್, ಏನೋ ಒಂದು ಮಾಡ್ಕೊಂಡು ಇದ್ ಮಾಡ್ಕೊಳ್ಳಿ ಅಂತ ಬಿಡ್ತೀವಿ ನಾವು. ಅದು ಗೊತ್ತಾಗತ್ತೆ ಜಾತಕದಲ್ಲಿ. ಅದು ನಿಮ್ಗೆ ಮುಂದೆ ಬರುತ್ತೆ. ಜಾತಕ ನೋಡುವಾಗ ನಿಮ್ಗೆ ಅದನ್ನೆಲ್ಲ ಹೇಳ್ಕೊಡ್ತೀನಿ ನಾನು. ನಿಮ್ಗೆ ಪ್ರತಿಯೊಂದು ಪಾಠ ಮಾಡಿ ಆಚೆ ಕಳ್ಸೋದು ಇಲ್ಲಿಂದ. ನೀವು ಇಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ, ಏನು ಮಾಡೋಕ್ಕಾಗಲ್ಲ. ನೀವಿನ್ನ ತಪ್ಪಿಸ್ಕೊಳಕ್ಕಾಗಲ್ಲ, ತಪ್ಪಿಸ್ಕೊಳ್ಳೋಂಗೆ ಇಲ್ಲ. ಎಲ್ಲ ಕಲ್ತ್ಕೊಂಡು ಬೇಡಿ. ನಿಮ್ ಜೊತೆ ಎಲ್ಲರೂ ಇರೋಣ, ಕಂಟಿನ್ಯೂ ಇನ್ನು ಯಾರಾದ್ರೂ ಸೇರೋದಿದ್ರೆ ಸೇರ್ಕೊಳ್ಳಿ. ಇರುತ್ತೆ, ಸೇರ್ಕೊಳ್ಳಿ ದಯವಿಟ್ಟು. ಈ ವಿಶೇಷವಾಗಿರುತ್ತೆ ಪಾಠ ನಿಮ್ಗೆ. ತುಂಬಾ ಫುಲ್ ನಿಮ್ಗೆ ಬೇರೆಯವರು ಮಾಡೋ ಪಾಠಕ್ಕೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಇಲ್ಲಿ ತುಂಬಾ ಶಾಸ್ತ್ರೀಯವಾಗಿ ಪಾಠ ನಡೆಯುತ್ತೆ. ಎಲ್ಲ ವಿಚಾರಗಳು ನಿಮಗೆ ಸಿಗ್ತಾ ಹೋಗುತ್ತೆ, ಅನುಕೂಲ ಸಿಗುತ್ತೆ. ನೋಡಿ, ಯಾರಾದ್ರೂ ಸೇರ್ಕೊಳ್ಳೋದಿದ್ರೆ ಸೇರ್ಕೊಳ್ಬಹುದು. ಅಕಸ್ಮಾತ್ ದುಡ್ಡು ಕಟ್ಟೋದು ಸಮಸ್ಯೆ ಇದೆ ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡಿ. 3 ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ. 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕ್ಲಿಯರ್ ಮಾಡ್ಬೋದು. 6,300 ಏನಿದೆ, 2,100 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡಬಹುದು. ಇಷ್ಟು ಕಡಿಮೆ ಯಾರು ಕೊಡಲ್ಲ ಗುರುಗಳೇ, ನಾನ್ ನೋಡೋದ್ ಮಟ್ಟಿಗೆ. ಇರ್ಲಿ ರವಿ, ಇರ್ಲಿ, ಕೊಡೋಣ ಅಲ್ವಾ, ಕೊಡ್ಬೇಕಲ್ವಾ. ನಾವು ಕೂಡ ಹಿಂದಿನ ಜನ್ಮದಲ್ಲಿ ಮಾಡಿರೋದನ್ನ ಕಳ್ಕೊಬೇಕಲ್ವಾ ಸ್ವಲ್ಪನಾದ್ರೂ. ಅದಕ್ಕೊಂದು ಅವಕಾಶ ಅಲ್ವಾ. ಹಾಗಾಗಿ ಸೊ ಯಾರಿಗೆ ಬೇಕು ದಯವಿಟ್ಟು ಸೇರ್ಕೊಳ್ಳಿ. ಇನ್ನ ಟೈಮ್ ಇದೆ, ಸೊ ಅನುಕೂಲ ಆಗತ್ತೆ.